ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಇವತ್ತು ಒಂದು ಕ್ವಿಕ್ ರೀಡಿಂಗ್ ನೋಡೋಣ, ಓಕೆನಾ? ಅದಕ್ಕೂ ಮುಂಚೆ ನಾನು ಫಾಸ್ಟಾಗಿ, ಕ್ವಿಕ್ಕಾಗಿ ಎಲ್ಲ ಈ ಏನೇನು ಸೌಲಭ್ಯಗಳಿದೆ ಅಂತ ಇನ್ನೊಂದು ಸಲ ಅನೌನ್ಸ್ ಮಾಡಿಬಿಡ್ತೀನಿ, ಓಕೆನಾ? ಸೊ ಅದಕ್ಕೂ ಮುಂಚೆ ಫೆಬ್ರವರಿ ತಿಂಗಳಲ್ಲಿ ಯಾರದ್ದೆಲ್ಲ ಬರ್ತ್‌ಡೇ ಇದೆ, ಎಲ್ರಿಗೂ ಹ್ಯಾಪಿ ಬರ್ತ್‌ಡೇ, ಎಲ್ರಿಗೂ ಹ್ಯಾಪಿ ಬರ್ತ್‌ಡೇ. ಹುಟ್ಟುಹಬ್ಬದ ಶುಭಾಶಯಗಳು, ಓಕೆನಾ? ಓಕೆ. ಸೊ ಈಗ ಸೊ ಈ ಮ್ಯಾಜಿಕಲ್ ಮೀಡಿಯಾ ನೋಡಿ, ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಹೈಪ್ ಅಂತ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ಸ್ವಲ್ಪ ಜಾಸ್ತಿ ಜನಕ್ಕೆ ಸಿಗುತ್ತೆ, ಓಕೆನಾ? ಹಾಗೆ ಕಮೆಂಟ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು. ನಿಮ್ಮ ಇಷ್ಟು ಚೆನ್ನಾಗಿ ಹಾಕಿರ್ತೀರ ಅಂದರೆ ನನಗೆ ಪದಗಳೇ ಬರೋದಿಲ್ಲ ಏನು ಹೇಳಬೇಕು ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹಾಗೆ ಡೈರೆಕ್ಟ್ ನನಗೆ ಇದು ಚಾನೆಲ್ ಎನ್ಕರೇಜ್ ಮಾಡೋಕ್ಕೋಸ್ಕರ ಡೈರೆಕ್ಟ್ ಗೂಗಲ್ ಪೇ, ವಾಟ್ಸಪ್ ಪೇ ಆಲ್ಸೋ, ಫೋನ್‌ಪೇ ಎಲ್ಲ ಪೇ ಮಾಡಿ ಪ್ರೋತ್ಸಾಹಿಸ್ತಾ ಇದ್ದೀರಾ. ಖಂಡಿತ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಆಯಿತಾ? ಸೊ ದಟ್ ಎಲ್ಲ ಮುಂದೆ ಬರೋ ಎಲ್ಲ ವಿಡಿಯೋ ನೀವು ಕೈ ಸೇರುತ್ತೆ, ಓಕೆ. ಸೊ ಹಾಗೆ ಇದು ಓಕೆ. ಹೇಳಿಬಿಟ್ಟಿದ್ದೀನಲ್ವಾ? ಸೊ ಇದು ಹೀಲಿಂಗ್ ಚಾರ್ಜಸ್ ಅಂತ, ಅಂದರೆ ಸ್ಪಿರಿಚುವಲ್ ಹೀಲಿಂಗ್ ಚಾರ್ಜಸ್ಸು ₹1000 ಆಗುತ್ತೆ ಒಬ್ಬರಿಗೆ ಫಾರ್ 1 ವಾರಕ್ಕೆ ಅಂತ. ಅದೂ ತೊಗೊಳ್ಳೋದು ಏನು ಅಂತಂದರೆ ಬರೀ ಪೂಜಾ ಸಾಮಗ್ರಿಗಳಿಗಷ್ಟೇನೆ, ಓಕೆನಾ? ಸೊ 1 ವೀಕ್‌ಗೆ ಪೂಜಾ ಸಾಮಗ್ರಿಗಳಿಗೆ ಅಂತ ಹೇಳಿ ₹1000 ತೊಗೊಳ್ಳೋದು, ಓಕೆನಾ? ಸೊ ಅದು ಫೀಸ್ ಅಂತ ಅಲ್ಲ, ಅದು ಇಟ್ ಈಸ್ ಜಸ್ಟ್ ಎಕ್ಸ್ಪೆನ್ಸು ನನಗೆ ಆ್ಯಕ್ಚುಲಿ, ಓಕೆನಾ? ಸೊ ಅದೊಂದು. ಮತ್ತು ಖಂಡಿತ ತಗೊಳ್ಳಿ, ಆಯಿತಾ? ಬೇಕು ಅಂತಂದರೆ ಸ್ಪಿರಿಚುವಲ್ ಹೀಲಿಂಗ್ ಎಲ್ಲಿ ಬೇಕಂದ್ರೂ, ಏನು ಬೇಕಾದರೂ ವರ್ಕ್ ಆಗೋದಂತೂ ಖಂಡಿತ. ಏಕೆಂದರೆ ಭಗವಂತ ಹೆಲ್ಪ್ ಮಾಡೋದು ಏನೇ ಪರಿಸ್ಥಿತಿ ಇರಲಿ ಖಂಡಿತ ಹೆಲ್ಪ್ ಮಾಡ್ತಾರೆ. ಬೇಕು ಅಂದರೆ ಖಂಡಿತ ತಗೊಳ್ಳಿ, ಓಕೆನಾ? ಅದು ಪ್ರತಿ ಸೋಮವಾರ ಬ್ಯಾಚ್ ಶುರು ಆಗುತ್ತೆ. ತುಂಬ ಎಮರ್ಜೆನ್ಸಿ ಇದೆ ಆ ಥರ ಅಂತಂದರೆ ಅದು ಆ ವಾರಕ್ಕೆ ಅಂತಲೇ ಕಾಯೋಕ್ಕಾಗೋದಿಲ್ಲ. ಸೊ ಆ ಥರ ಇತ್ತು ಅಂತಂದರೆ ಎಮರ್ಜೆನ್ಸಿ ಬೇಸಿಸ್ ಮೇಲೆ ನಾನು ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ, ತೊಗೊಳ್ತೀನಿ, ಓಕೆನಾ? ಇವಾಗ ಚಾನೆಲ್ ಮೆಂಬರ್ಶಿಪ್ ಅಂತ ಕೂಡ ಆ್ಯಕ್ಟಿವೇಟ್ ಆಗಿದೆ. ಸೊ ಅದೇನಂತಂದರೆ ಲೈಕ್ ಇಲ್ಲೇ ಇದೆ ನೋಡಿ. ಚಾನೆಲ್ ಮೆಂಬರ್ಶಿಪ್ ಅಂತಂದರೆ ಇವಾಗ ಒಂಥರ ಸ್ಪೆಷಲ್ ಪ್ರಯಾರಿಟಿ ಇರುತ್ತೆ ಅಂತ ಅಷ್ಟೇ, ಓಕೆನಾ? ಸೊ ಇಲ್ಲಿ ನೋಡಿ, ಇದು ಚಾನೆಲ್ ಮೆಂಬರ್ಶಿಪ್ ಅಂತ ಬರುತ್ತೆ. ಸೊ ಇಲ್ಲಿ ಸೋಲ್ ಫ್ಯಾಮಿಲಿ ಅಂತ ಒಂದು ಬಂದಿದೆ, ಓಕೆನಾ? 2 ಸಪ್ರೇಟ್ ಮಾಡಿದ್ದೀನಿ. ಸೋಲ್ ಫ್ಯಾಮಿಲಿ ಅಂತಿದೆ, ಅದು ₹179 ಪರ್ ಮಂತ್ ಇರುತ್ತೆ. ಇದು ಡಿವೈನ್ ಫ್ಯಾಮಿಲಿ ಅಂತಿದೆ, ಅದು $479 ಪರ್ ಮಂತ್ ಅಂತಿರುತ್ತೆ. ಸೊ ಏನೆಲ್ಲ ಇರುತ್ತೆ ಸೋಲ್ ಫ್ಯಾಮಿಲಿಲಿ ಅಂದರೆ, ಒಂದು ಲಾಯಲ್ಟಿ ಬ್ಯಾಡ್ಜಸ್ ಅಂತೆಲ್ಲ ಬರುತ್ತೆ. ಅಂದರೆ ನೀವು ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ನಮ್ಮ ಜೊತೆನೇ ಇದ್ದೀರಾ, ಈ ಮ್ಯಾಜಿಕಲ್ ಮೀಡಿಯಾ 279 ಜೊತೆ ಇದ್ದೀರಾ ಅಂತ ಒಂದು ಬ್ಯಾಡ್ಜ್ ಚೇಂಜ್ ಆಗ್ತಾ ಹೋಗುತ್ತೆ. ಎವ್ರಿ 3 ಮಂತ್ಸ್‌ಗೆ ಚೇಂಜ್ ಆಗ್ತಾ ಹೋಗುತ್ತೆ, ಓಕೆನಾ? ಜೊತೆಗೆ ಇಮೋಜಿ ಇರುತ್ತೆ. ಲೈಕ್ ನೀವೇನಾದ್ರು ಸ್ಪೆಷಲ್ ಮೆಸೇಜಸ್ ಏನಾದ್ರು ಹಾಕಿದ್ರೆ ಅದ್ರ ಪಕ್ಕಕ್ಕೆ ಇಮೋಜಿ ಬರುತ್ತೆ. ಸೊ ಅದನ್ನಿನ್ನೂ ನಾನು ಸೆಲೆಕ್ಟ್ ಮಾಡಿ ಎಲ್ಲ ಮಾಡಬೇಕು. ಇದೆಲ್ಲ ಇನ್ನೊಂದು ಚೂರು ಸ್ವಲ್ಪ ಟೈಮ್ ತೊಗೋತಾ ಇದೆ, ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಹಾಗೆ ಪ್ರಯಾರಿಟಿ ರಿಪ್ಲೈ ಇರುತ್ತೆ. ಅಂದರೆ ಏನಾದ್ರು ಮೆಸೇಜ್ ಹಾಕಿದರೆ ಪಾಪಪ್ ಆಗ್ತಾನೆ ಇರುತ್ತೆ. ಸೊ ಫಸ್ಟ್ ರಿಪ್ಲೈ ಮಾಡಲೇಬೇಕು. ಸೊ ಅದಿದ್ದೇ ಇರುತ್ತೆ. ಸೊ ಅರ್ಲಿ ಆ್ಯಕ್ಸೆಸ್ ಅಂದರೆ ನಿಮಗೇನು, ನಾನು ಯಾವ ವೀಡಿಯೋಸ್ ಫಸ್ಟ್ ಹಾಕ್ತೀನಿ ಫಸ್ಟು ನಿಮಗೆ ಸಿಗುತ್ತೆ, ಆಯಿತಾ? ಜೊತೆಗೆ ಫೋಟೋಸ್ ಮತ್ತು ಸ್ಟೇಟಸ್ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಅದೆಲ್ಲ ಫಸ್ಟು ನಿಮಗೆ ಸಿಗೋದು. ಜೊತೆಗೆ ಮೆಂಬರ್ಸ್ ಓನ್ಲಿ ಪೋಲ್ ಅಂತ ಇರುತ್ತೆ. ಸೊ ನಿಮಗೆ ಪೋಲ್ ಮಾಡೋದಕ್ಕೆ ನಿಮಗೇ ಫಸ್ಟು ಅವಕಾಶ. ಜೊತೆಗೆ ಮೆಂಬರ್ಸ್ ಓನ್ಲಿ ಶಾರ್ಟ್ಸ್ ಅಂತ ಅನ್ನೋದನ್ನು, ಇದನ್ನು ಪಲ್ಲವಿ ಅವ್ರಿಗೋಸ್ಕರ ಅಂತ, ಅವ್ರು ಫಸ್ಟ್ ಟೈಮ್ ಪಾಪ ಫಸ್ಟ್ ಅವರು ಮೆಂಬರ್ ಆಗಿದ್ದರಿಂದ ಇದನ್ನು ಆ್ಯಕ್ಟಿವೇಟ್ ಮಾಡಿಸಿರೋದು ಇದನ್ನು. ಹಾಗೆ ಇದು ಡಿವೈನ್ ಫ್ಯಾಮಿಲಿ ಅಂತ 479 ಏನಿರುತ್ತೆ ಇದಿಷ್ಟೂ ಇದ್ದೇ ಇರುತ್ತೆ, ಆಯಿತಾ? ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಜೊತೆಗೆ ಮೆಂಬರ್ ಶೌಟ್ ಔಟ್ಸ್ ಅಂತ ಇರುತ್ತೆ.
ಆಯಿತಾ. ಜೊತೆಗೆ ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಅಂತ ಇರುತ್ತೆ. ಇದು ಇಲ್ಲಿ ಶಾರ್ಟ್ ವೀಡಿಯೋಸ್ ಇರುತ್ತೆ. ಇದು ನಾನು ಎಷ್ಟು ಟೈಮ್ ತೊಗೊಂಡ್ರೂ ಅಷ್ಟು ಆ ಥರ ವೀಡಿಯೋಸ್ ಬರುತ್ತೆ. ಅಂದರೆ ಲಾಂಗ್ ವೀಡಿಯೋಸ್ ಇಲ್ಲಿ ಇರುತ್ತೆ. ಓಕೆನಾ. ಸೊ ಇದನ್ನು ಖಂಡಿತ ಚಾನಲ್ ಮೆಂಬರ್ಶಿಪ್ ತೊಗೊಳ್ಳಿ. ಸೊ ದಟ್ ಅವಾಗೇನಂದರೆ ಲೈಕ್ ಜಾಸ್ತಿ ವೀಡಿಯೋಸ್ ಕೂಡ ಬರ್ತಾ ಹೋಗುತ್ತೆ. ಈಗ ಆ್ಯಸ್ ಇಟ್ ಈಸ್ ಮಾಡೇ ಮಾಡ್ತೀನಿ ವೀಡಿಯೋಸು. ಜಾಸ್ತಿ ಜನ ಆದಷ್ಟುನುವೆ ನನಗೆ ಅಂದರೆ ನಿಮಗೇನೆ ಗೊತ್ತಾಗತ್ತೆ. ಯಾಕೆಂದರೆ ನಿಮ್ಮದೇ ಎನರ್ಜಿ ಇರುತ್ತೆ. ಅಷ್ಟೇ ಜನದ್ದಿರುತ್ತೆ ಎನರ್ಜಿ ಅಂತ, ಆಯಿತಾ. ಸೊ ನೋಡೋಣ ಇದು ಯಾವ ಥರ ಮುಂದೆ ಇನ್ನೇನೇನು ಆ್ಯಡ್ ಮಾಡಬೇಕು, ಇನ್ನೇನೇನು ಚೇಂಜಸ್ ಮಾಡಬೇಕು ಅದು ನೋಡ್ಕೊಂಡು ಮಾಡೇ ಮಾಡ್ತೀನಿ ಖಂಡಿತ, ಆಯಿತಾ. ಆ್ಯಂಡ್ ನಿಮಗೆ ಡಿಸಪಾಯಿಂಟ್ ಅಂತೂ ಆಗೋದಿಲ್ಲ. ಖಂಡಿತ ನೀವು ಎಂಜಾಯ್ ಮಾಡ್ತೀರಾ, ಆಯಿತಾ. ಖಂಡಿತ ತೊಗೊಳ್ಳಿ, ಮೆಂಬರ್ಶಿಪ್ ತೊಗೊಳ್ಳಿ, ಓಕೆನಾ. ಓಕೆ. ಆ್ಯಂಡ್ ಇದು ಪರ್ಸನಲ್ ರೀಡಿಂಗ್ ಅಂತ ಏನು ತೊಗೊಳ್ತೀರಾ, ಪರ್ಸನಲ್ ರೀಡಿಂಗ್ ಡೀಟೇಲ್ಸು ಕೊಟ್ಬಿಟ್ಟಿದ್ದೀನಿ. ಏಕೆಂದರೆ ಇದೆಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಇದ್ದೇ ಇರುತ್ತೆ. ನಿಮಗೆ ತೋರಿಸಿದ್ದೀನಿ ಡಿಸ್ಕ್ರಿಪ್ಷನ್ ಹೆಂಗೆ ನೋಡೋದು ಅಂತ. ಬಟ್ ಸ್ಟಿಲ್ ಈ ಥರ ಒಂದು ಸಲ ಹೇಳ್ಬಿಡೋಣ ಅನ್ನಿಸ್ತು. ಸೊ ಅದಕ್ಕೇ ನೋಡಿಬಿಡಿ, ನಿಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ ಇನ್ನೊಂದು ಸಲ. ಸೊ ಪರ್ಸನಲ್ ರೀಡಿಂಗ್ ಏನು ಅಂತಂದರೆ ಇದನ್ನು ಖಂಡಿತ ನಾನು ಯೂಟ್ಯೂಬ್ ಮೇಲೆ ಶೇರ್ ಮಾಡೋದೇ ಇಲ್ಲ. ಇದು ನಿಮ್ಮ ವಿಷಯ ಬೇರೆ ಜನಕ್ಕೆ ಯಾರಿಗೂ ಗೊತ್ತಾಗಲ್ಲ, ಎಲ್ಲೂ ಶೇರ್ ಮಾಡಲ್ಲ ನಾನು, ಆಯಿತಾ. ಸೊ ಕ್ವಶನ್ಸ್ ಎಲ್ಲ ಯಾವ ಥರ ಹಾಕಬೇಕು ಏನು ಅಂತೆಲ್ಲ ಹೇಳಿದ್ದೀನಿ, ಆಯಿತಾ. ಅದ್ರದ್ದು ಲಿಂಕ್ ಕೂಡ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಯಾವ ಥರ ಅದೇ ಪರ್ಸನಲ್ ರೀಡಿಂಗ್ ಮತ್ತು ಇದು ಹೀಲಿಂಗ್ ಬಗ್ಗೆ ಮಾತಾಡಿರೋ ವೀಡಿಯೋನು ಕೂಡ ಇದ್ರ ಜೊತೆಗೇ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ. ಇನ್ನೊಂದು ಸಲ ಬೇಕಂದರೆ ನೋಡಿ, ಓಕೆನಾ. ಆಮೇಲೆ ನಿಮಗೆ ಚಾರ್ಜಸ್ ಯಾವ ಥರ ಇದೆ ಅಂತ ಅಂದರೆ 1 ಅಥವಾ 2 ಪ್ರಶ್ನೆ. ಏಕೆಂದರೆ ತುಂಬ ಜನ ಪಾಪ ಹೇಳೋರು ತೊಂದರೆ ಆಗುತ್ತೆ ನಮಗೆ, ಅಷ್ಟೊಂದು ಪೇ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅಂತಲೇ ಮುಂಚೆ 750 ಇದ್ದಿದ್ದು ಈಗ ಬರೀ 1000 ರೂಪೀಸ್ ಮಾಡಿರೋದು, ಆಯಿತಾ. ಇವಾಗ ರನ್ನಿಂಗ್ ಇದು ಈಗ 15/1/26 ಇದು ಚೇಂಜಸ್ ಬಂದಿರೋದು ಇದು ಇವಾಗ. ಸೊ ಈಗ 1 ಅಥವಾ 2 ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ ಅಥವಾ 2 ಪ್ರಶ್ನೆ ಅಂತಂದರೆ ಅಷ್ಟೇ 1000 ರೂಪೀಸು. ಅಥವಾ ಇದು 3ರಿಂದ 5 ಪ್ರಶ್ನೆ ಆಯಿತು ಅಂತಂದರೆ 2000 ಆಗಿದೆ ಈಗ. ಇದು ಮತ್ತೆ ಅದೇ ಥರ 6ಇಂದ 10 ಪ್ರಶ್ನೆ ಆಯಿತು ಅಂತಂದರೆ, 6ರಿಂದ 10 ಪ್ರಶ್ನೆ ಆಯಿತು ಅಂತಂದರೆ 3500 ಆಗಿದೆ, ಆಯಿತಾ. ಏಕೆಂದರೆ ಅಷ್ಟೇ ಟೈಮು ತೊಗೊಳುತ್ತೆ, ಎನರ್ಜಿನೂ ಬೇಕಾಗುತ್ತೆ ನನಗೂ. ಲೈಕ್ ಎನರ್ಜಿ ಚೆಕ್ ಮಾಡೋದು ಅಷ್ಟು ಸುಲಭ ಅಲ್ಲ, ಓಕೆನಾ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಆ್ಯಕ್ಚುಲಿ ಹೇಳಿದ್ದೀನಿ, ನೀವು ಪರ್ಸನಲ್ ಹೀಲಿಂಗ್ ಬಗ್ಗೆ ನೋಡ್ತು ಅಂತಂದರೆ ಯಾವ ಥರ ಹೀಲಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಏಕೆಂದರೆ ನಾನು ಹೆದರಿಸೋದಕ್ಕೆ ಆ ಥರ ಅಂತ ಅಲ್ಲ. ಸೊ ಸಿಂಪಲ್ಲಾಗಿ ಹೇಳಿದ್ದೀನಿ ಅಷ್ಟೇನೆ. ಬಟ್ ಆ್ಯಕ್ಚುಲಿ ಹೀಲಿಂಗ್ ಅಂತ ಕೂತಾಗ ತುಂಬ ಎನರ್ಜಿ ಬೇಕಾಗುತ್ತೆ, ಆಯಿತಾ. ಅದರಿಂದನೇ ನೋಡಿ ನನಗೆ ವೀಡಿಯೋಸ್ ಕೂಡ ಮಾಡೋಕ್ಕೆ ಆಗೋದಿಲ್ಲ ಆ್ಯಕ್ಚುಲಾಗಿ. ಅಷ್ಟು ಎಕ್ಸಾಸ್ಟ್ ಆಗೋಗಿರುತ್ತೆ ನನಗೆ. 1 ಅವರ್ 2 ಅವರ್ ಬೇಕಾಗುತ್ತೆ ಸ್ವಲ್ಪ ಲೈಕ್ ಎನರ್ಜಿ ತೊಗೊಳಕ್ಕೆ ವಾಪಸ್ಸು. ಸೊ ಅದೇಕೆಂದರೆ ಅದಕ್ಕೋಸ್ಕರ ಅಂತ ಮಾಡೋಕ್ಕೆ ಆಗೋದಿಲ್ಲ. ಲೈಕ್ ಒಂದೊಂದು ಸಲ ತುಂಬ ಹೆವಿ ಎನರ್ಜಿ ಬೇಕಾಗತ್ತೆ. ಏನು ಹೀಲಿಂಗ್ ಮಾಡುವಾಗ ಅವ್ರದ್ದು ಎನರ್ಜಿ ಚೆಕ್ ಮಾಡಿದಾಗ ಸ್ವಲ್ಪ ಫೈಟ್ ಮಾಡಬೇಕಾಗತ್ತೆ ಒಂದೊಂದು ಎನರ್ಜಿ, ಆಯಿತಾ. ಸ್ವಲ್ಪ ನೆಗೆಟಿವ್ ಎನರ್ಜಿ ಆ ಥರ ಎಲ್ಲ. ಸೊ ಅದು ಸ್ವಲ್ಪ ನನಗೆ ಎನರ್ಜಿ ಜಾಸ್ತಿ ಬೇಕಾಗತ್ತೆ ನೋಡಿ. ಆವಾಗ ಅಂಥ ಟೈಮಲ್ಲಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋದು ಕಷ್ಟ ಆಗಿರುತ್ತೆ, ಓಕೆನಾ. ಸೊ ಹಾಗಾಗಿ ಅದು ಚಾರ್ಜಸ್ ಯಾತಕ್ಕೆ ಅಂತ ಆ ಥರ ಹೇಳ್ತಾ ಇರೋದು ನಾನು. ಆ್ಯಂಡ್ ನಾನು ನೋಡಿ ಆ ಥರ ಇದ್ದರೂ ಕೂಡ ನಾನು ಹೀಲಿಂಗ್ ಚಾರ್ಜಸ್ ಅಂತ ನಾನು ಏನೂ ಇಲ್ಲವೇ ಇಲ್ಲ. ಅದು ಹೀಲಿಂಗ್ ಚಾರ್ಜಸ್ ಅಲ್ಲ, ಅದು ಹೀಲಿಂಗ್ ಗೋಸ್ಕರ ಪೂಜಾ ಐಟಮ್ಸ್ಗೆ ಅಷ್ಟೇ ತೊಗೊಳ್ಳೋದು ನಾನು, ಆಯಿತಾ. ಚಾರ್ಜಸ್ ಅಂತ ತೊಗೊಳಕ್ಕೆ ಹೋಗೋದಿಲ್ಲ ನಾನು. ಫೀಸ್ ಅಂತಲೂ ಅಲ್ಲ ಅದು ಆ್ಯಕ್ಚುಲಿ, ಆಯಿತಾ. ನಾನು ಮಾಡೋ ಕೆಲಸ ಅದು ಫ್ರೀಯಾಗೇ ಅಂತಲೇ ಲೆಕ್ಕ. ಏಕೆಂದರೆ ನಾನು ತೊಗೊಳ್ಳೋದು ಬರೀ ನಿಮ್ಗೆ ಪೂಜಾ ಐಟಮ್ಸ್ ಅಂತ ಏನು ತೊಗೋಬೇಕಾಗತ್ತಲ್ವ ನಿಮ್ಮ ಹೀಲಿಂಗಿಗೆ ನಿಮಗೆ ಅಂತ ಮಾಡುವಾಗ. ಸೊ ಅಷ್ಟೇ ತೊಗೊಳ್ಳೋದು ನಾನು, ಓಕೆನಾ. ಆಮೇಲೆ ಓಕೆ, ಇದು ಬ್ಯಾಕ್ ಟು ಪರ್ಸನಲ್ ರೀಡಿಂಗ್, ಓಕೆನಾ. ಪರ್ಸನಲ್ ರೀಡಿಂಗ್ ಚಾರ್ಜಸ್ ಗೊತ್ತಾಯ್ತಲ್ವಾ. ಸೊ ಈ ಥರ ಇದೆ ಇದು ಅಮೌಂಟ್, ಆಯಿತಾ. ಅಮೌಂಟ್ ಇದು 1000-2000 ಇದು. ಜೊತೆಗೆ ರೆಕಾರ್ಡೆಡ್ ವಿಡಿಯೋ ಬೇಕು ಅಂತಂದರೆ, ಆಯಿತಾ. ರೆಕಾರ್ಡೆಡ್ ವಿಡಿಯೋ ಇರುತ್ತೆ, ಓಕೆನಾ. ಇದು ಏನಿರುತ್ತೆ ಫಸ್ಟ್ ಪಾರ್ಟು ರೆಕಾರ್ಡೆಡ್ ವಿಡಿಯೋ. ಅಥವಾ ನಿಮಗೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಇವಾಗ ಮುಂಚಿಂದನೂ ಸೊ ಡೈರೆಕ್ಟ್ ಆಡಿಯೋ ಕಾಲ್ ಮಾಡ್ತಾರೆ ಅಥವಾ ವಿಡಿಯೋ ಕಾಲ್ ಮಾಡ್ತಾರೆ, ವಾಟ್ಸಪ್ ಕಾಲ್ ಮಾಡಿ. ಸೊ ಡೈರೆಕ್ಟ್ ಪ್ರಶ್ನೆ ಅವರೇ ಕೇಳ್ತಾರೆ. ಇಲ್ಲಿ ಅಂತಂದರೆ ನೀವು ಬರೀಬೇಕಾಗತ್ತೆ, ಫಸ್ಟು ಲಿಸ್ಟ್ ಮಾಡಬೇಕಾಗತ್ತೆ. ಲಿಸ್ಟ್ ಮಾಡಿ ಎಷ್ಟು ಪ್ರಶ್ನೆ ಆಯಿತು ಅಂತ ನೋಡಿ ಅದ್ರ ಪ್ರಕಾರ ಇಲ್ಲಿ ಪೇ ಮಾಡಿ. ಹಾಗೆಯೇ ಆ ಚಾರ್ಜಸ್ ಇದು ಲಿಸ್ಟು ಮತ್ತು ಪೇಮೆಂಟ್ ಸ್ಕ್ರೀನ್‌ಶಾಟ್ ಎಲ್ಲ ಶೇರ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಏನು ಅಂತಂದರೆ ಡೈರೆಕ್ಟ್
ನೀವೇನಿಲ್ಲ ಡೈರೆಕ್ಟ್ ಹಾಫ್ ಆನ್ ಅವರ್ ಒಂದು ನೋಡ್ಕೊಳ್ಳಿ, ಹೆಚ್ಚು ಕಮ್ಮಿ ಪ್ರಶ್ನೆ ಎಷ್ಟಾಗತ್ತೆ, 1 ಅಥವಾ 5 ಪ್ರಶ್ನೆ ತನಕ ಆಗುತ್ತೆ, ಅಥವಾ ಆ ಥರ ಒಂದು 3, 4 ಪ್ರಶ್ನೆ ಇದೆ ಅಂತಂದರೆ ಇಲ್ಲೂ 2000 ಆಗುತ್ತೆ. ಸೊ ಇಲ್ಲೂನುವೆ ನೀವು ಹಾಫ್ ಆನ್ ಅವರ್ ಬುಕ್ ಮಾಡ್ಕೊಂತು ಅಂತಂದರೆ ಪಟ ಪಟ ಅಂತ ಕೇಳ್ತಾ ಹೋಗ್ಬಿಡ್ತಾರೆ ಕ್ವಶನ್ಸ್‌ನ, ಇನ್ನೂ ಜಾಸ್ತಿನೇ ಕೇಳ್ಬೋದು ಅವಾಗ. ಸೊ ಅದು 2000 ಆಗುತ್ತೆ. ಅಂದರೆ ಡೈರೆಕ್ಟ್ ನಾನಿವಾಗ ಹಿಂಗೆ ವಿಡಿಯೋ ಕಾಲ್ ಮಾಡಿರ್ತೀನಿ, ಆಡಿಯೋ ಕಾಲ್ ಅಂದರೆ ಆಡಿಯೋ ಕಾಲ್ ಮಾಡ್ತೀನಿ, ವಿಡಿಯೋ ಕಾಲ್ ಅಂದರೆ ವಿಡಿಯೋ ಕಾಲ್ ಮಾಡ್ತೀನಿ. ಸೊ ಮಾತಾಡೋದು, ಓಕೆನಾ. ಟೈಮ್ ಇಲ್ಲ, ನಾನೇ ಸೆಟ್ ಮಾಡಬೇಕಾಗತ್ತೆ. ಹೇಳ್ತೀನಿ ನಾನು, ಬೇರೆಯವ್ರದ್ದು ಏನಾದ್ರು ರೀಡಿಂಗ್ ಇರುತ್ತಲ್ವಾ, ಸೊ ಅದನ್ನು ನೋಡಿಕೊಂಡೇ ನಾನು ಕನ್ಫರ್ಮ್ ಮಾಡೋಕ್ಕಾಗೋದು. ಅದನ್ನು ಕನ್ಫರ್ಮ್ ಮಾಡ್ತೀನಿ. ಸೊ ಅದೇ ಥರ 1 ಅವರ್ ಬೇಕು, ಸ್ವಲ್ಪ ಜಾಸ್ತಿ ಪ್ರಶ್ನೆ ಇದೆ, ಇಷ್ಟೇ ಸಾಕಾಗಲ್ಲ ಅಂತಂದರೆ, ಅಥವಾ ಅದೇ ಹೇಳಿದ್ನಲ್ಲ, ಅಥವಾ ಒಂದು 10 ಪ್ರಶ್ನೆ ಅಥವಾ ಒಂದು 10, 12 ಪ್ರಶ್ನೆ ಇರುತ್ತೆ. ತುಂಬ ಟೈಮೂ ತೊಗೊಳುತ್ತೆ. ಯಾಕೆಂದರೆ ಬರೀ ಪ್ರಶ್ನೆ ಕೇಳಿ ಅಷ್ಟೇ ಸ್ಟಾಪ್ ಆಗಲ್ಲ. ಏನು ಡೌಟ್ಸ್ ಬರ್ತಾ ಹೋಗುತ್ತೆ, ಅದನ್ನು ಮಾತಾಡಿ ಡಿಸ್ಕಸ್ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ 1 ಅವರ್ ಅಂತಂದರೆ ಒಂದು 4000 ಆಗುತ್ತೆ, ಓಕೆನಾ. ಸೊ ಟೈಮ್ ಮಾತ್ರ ನಾನು ಕನ್ಫರ್ಮ್ ಮಾಡ್ತೀನಿ ಅಷ್ಟೇನೆ. ಆಮೇಲೆ ಅದೇ ಸಿಚುಯೇಷನ್ ಏನು ಅಂತಂದರೆ, ಲೈಕ್ ಏನಾದ್ರು ಎಮರ್ಜೆನ್ಸಿ ಸಿಚುಯೇಷನ್ ಇರುತ್ತೆ ಅಂದ್ಕೊಳ್ಳಿ, ಲೈಕ್ ಹೀಲಿಂಗ್ ಮಾಡಬೇಕು ಅಂತ ಎಮರ್ಜೆನ್ಸಿ ಬಂದಿರುತ್ತೆ. ಏಕೆಂದರೆ ಅವ್ರ ಎನರ್ಜಿ ನೋಡಿದ್ರೆ ಗೊತ್ತಾಗತ್ತಲ್ವ. ಸೊ ಅಂಥ ಟೈಮಲ್ಲಿ ಒಂದು ಒನ್ ಟೈಮ್ ಆಗೋದಿಲ್ಲ, 2-3 ಸಲ ಕೂತ್ಕೊಂಡು ಪ್ರೇ ಮಾಡಿರ್ತೀನಿ. ಅಂದರೆ ಒಬ್ರಿಗೇನಾದರೂ ಒಂದು ಹೆಲ್ತ್ ಇಶ್ಯೂ ಇದೆ ಅಂತಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆನೂ ಮಾಡಿರ್ತೀನಿ. ಒಂದೊಂದು ಸಲ ಪಾಪ ರಾತ್ರಿಗೂ ಮಾಡಿರ್ತೀನಿ. ಅಥವಾ ಇನ್ನೇನಾದ್ರು ನೆಗೆಟಿವ್ ಆ ಥರ ಇದೆ ಅಂತಂದ್ರೂ, ಏನೇ ಆಗಲಿ, ಏನೇ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ದಿನಕ್ಕೆ ಒಂದು 2-3 ಸಲನೇ ಪ್ರೇ ಮಾಡಿಬಿಟ್ಟಿರ್ತೀನಿ. ಸೊ ಅಂಥ ಟೈಮಲ್ಲೆಲ್ಲ ಏನಂದರೆ, ನಾನು ಪರ್ಸನಲ್ ರೀಡಿಂಗ್ ಟೈಮ್ ಸ್ವಲ್ಪ ಕ್ಲ್ಯಾಶ್ ಆಗುತ್ತಲ್ವ. ಸೊ ಅದಕ್ಕೆ ನಾನು ಟೈಮ್ ನಾನೇ ಕನ್ಫರ್ಮ್ ಮಾಡ್ತೀನಿ ಯಾವ ಟೈಮ್ಗೆ ಆಗುತ್ತೆ ಅಂತ, ಓಕೆನಾ. ಸೊ ಇದು ಮಾತ್ರ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ ಫಸ್ಟು ಪಾರ್ಟು. ಸೊ ರೆಕಾರ್ಡೆಡ್ ಮಾಡಿ ಅದು ವಿತಿನ್ 2 ಡೇಸ್ ಅಂತ ಹೇಳಿರ್ತೀನಿ, ಮ್ಯಾಕ್ಸಿಮಮ್ 2 ಡೇಸ್, ಆಯಿತಾ. ಸೊ ಅಂತೂ ಮಾಡ್ಕೊಟ್ಟು ಕಳಿಸ್ತೀನಿ ನಿಮಗೇನೆ. ಆಮೇಲೆ ಇದು ಒಂದೇ ನಂಬರು 9980800552. ಸೊ ಇದೊಂದೇ ನಂಬರ್ ಇರೋದು, ಆಯಿತಾ. ಇದಕ್ಕೇ ಪೇ ಮಾಡಬೇಕು. ಸ್ಕ್ರೀನ್‌ಶಾಟ್ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕು. ಏಕೆಂದರೆ ತುಂಬ ಜನ ಏನು ಮಾಡ್ತಾರೆ, ಪೇ ಮಾಡಿರ್ತಾರೆ, ನಾನೇ ಹುಡುಕಬೇಕು ಯಾರು ಮಾಡಿದ್ದಾರೆ, ಏನು ಅಂತ ಹೇಳಿ, ಏನು ಪ್ರಾಬ್ಲಮ್ ಅಂತ ನಾನೇ ಕೇಳಬೇಕು. ದಯವಿಟ್ಟು ಆ ಥರ ಮಾಡಬೇಡಿ. ಏನಿದ್ರೂನುವೆ ಇಮಿಡಿಯೇಟ್ ಪೇ ಮಾಡಿ ಸ್ಕ್ರೀನ್‌ಶಾಟ್ ಶೇರ್ ಮಾಡಿಬಿಡಿ. ಪರ್ಸನಲ್ ರೀಡಿಂಗ್ ಬೇಕು ಅಥವಾ ಹೀಲಿಂಗ್ ಬೇಕು ಅಂತ ಹಾಕಿಬಿಟ್ರೆ, ನಾನು ಫರ್ದರ್ ನಂಗೆ ಏನು ಬೇಕು ಡೀಟೇಲ್ಸ್ ನಾನು ಕೇಳ್ತೀನಿ, ಓಕೆನಾ. ಸೊ ಇದು ಕ್ಲಿಯರ್ ಇದೆ ಅಂದ್ಕೊಳ್ತೀನಿ ಇವಾಗ, ಓಕೆನಾ. ಸೊ ಇದು ಅಮೌಂಟ್ ಇವಾಗಿಂದು ಪ್ಲಸ್ ಇದು, ಓಕೆನಾ. ಎಸ್. ಮತ್ತು ನಾ ಹೇಳಿದ್ನಲ್ಲ, ಇದು ಮ್ಯಾಜಿಕಲ್ ಮೀಡಿಯಾ 279 ಸ್ಟೋರ್ಸ್ ಓಪನ್ ಆಗಿದೆ. stores.dm2buy.com ಅಂತ, ಓಕೆನಾ. ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಇಲ್ಲೇ ಬಂದುಬಿಟ್ಟಿದೆ. ಸೊ ಇದು ಬೈ ದ ಮ್ಯಾಜಿಕ್ ಅಂತ, ಇದು ನಿಜವಾಗ್ಲೂ ಚಮತ್ಕಾರವನ್ನು ಕೊಂಡುಕೊಳ್ಳಿ ಅಂತಲೇ ನಾನು ಹೇಳೋದು. ಸೊ ಇದೇ ಟ್ಯಾಗ್ ಮಾಡೋದು ನಾನು ಯಾವಾಗಲೂ, ಓಕೆನಾ. ಓಕೆ. ಸೊ ಇದನ್ನು ಎನರ್ಜೈಸ್ ಮಾಡಿ ಇಟ್ಟಿರೋದು. ಇದು ಏನಂದರೆ 9 ದಿನ ಸತತವಾಗಿ ಎನರ್ಜೈಸ್ ಮಾಡಿರ್ತೀನಿ. ಅದು ದಿನ 9 ಸಲ. ಹೇಗೆ ಅಂತಂದರೆ, ಒಂದು ಮಾಲೆ ಅಂತಂದರೆ ಒಂದು 108 ಬೀಡ್ಸ್ ಇರುತ್ತಲ್ವ. ಸೊ ಅದನ್ನು 9 ಸಲ ಮಾಡಿರ್ತೀನಿ, ಓಕೆನಾ. 9 ಸಲ ನಿಮ್ಮ ದೇವರು ದೇವತೆಗಳು, ನಿಮ್ಮ ಎಲ್ಲ ದೇವರು ದೇವತೆಗಳು, ಏಂಜಲ್ಸ್, ಆರ್ಕೇಂಜಲ್ಸ್, ಇಡೀ ಯೂನಿವರ್ಸ್, ಬ್ರಹ್ಮಾಂಡ ಎಲ್ಲ ಎನರ್ಜಿನ ಇನ್ವೋಕ್ ಮಾಡಿ, ಪ್ರೇ ಮಾಡಿ, ಅದನ್ನು ಎನರ್ಜೈಸ್ ಮಾಡಿ ಇಟ್ಟಿರೋದು, ಆಯಿತಾ. ಖಂಡಿತ ಹೆಲ್ಪ್ ಆಗುತ್ತೆ ನೋಡಿ. ಸ್ಪೇಸ್ ಕೊಡಬಾರ್ದು ಇದರಲ್ಲಿ. ಆ್ಯಂಡ್ ಇದು ಲಿಂಕ್ ಬೇಕು ಅಂದರೆ ಎಲ್ಲ ಲಿಂಕೂ ಇದರಲ್ಲೂ ಇದೆ, ಏನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ, ಆ ಲಿಂಕ್ ಮೇಲೆ ಹೊಡೆದ್ರೆ ಸಾಕು, ಸೀದಾ ಹೋಗುತ್ತೆ, ಓಕೆನಾ. ಇಲ್ಲ ಅಂತಂದರೂ ಕ್ರೋಮಲ್ಲಿ ಅಥವಾ ಗೂಗಲ್ನಲ್ಲಿ ಹೋಗಿಬಿಟ್ಟು ಇದನ್ನು ಟೈಪ್ ಮಾಡಬೇಕಾಗತ್ತೆ, ಸರಿನಾ. ಸೊ ಅಲ್ಲಿ ನೋಡಿ ಖಂಡಿತ ಬೈ ಮಾಡಿ, ಓಕೆ. ಸೊ ಇಲ್ಲಿಗೆ ಮುಗೀತು ಅಂದ್ಕೊಳ್ತೀನಿ ಎಲ್ಲ. ಇಷ್ಟನ್ನು ಕ್ಲಿಯರಾಗಿ ಹೇಳಿಬಿಡೋಣ ಇನ್ನೊಂದು ಸಲ ಅಂತ ಅನ್ನಿಸ್ತು. ಏಕೆಂದರೆ ಸ್ವಲ್ಪ ಜನ ಮತ್ತೆ ಕೇಳ್ತಾಯಿದ್ರು. ಆ್ಯಂಡ್ ಹಾಗೆ ಆ ಡಿಸ್ಕ್ರಿಪ್ಷನಲ್ಲಿ ಚೇಂಜಸ್ ನೀಟಾಗಿ ಮಾಡಿಟ್ಟಿದ್ದೀನಿ ಇವಾಗ ನೋಡಿ, ಇವಾಗಲೇ ಅಪ್ಡೇಟ್ ಮಾಡಿದ್ದೀನಿ. ಸೊ ಅದು ಚೆಕ್ ಮಾಡ್ಕೋಬೋದು ನೀವು, ಓಕೆನಾ. ಸೊ ಇವಾಗ ಇವತ್ತಿನ ಜನರಲ್ ರೀಡಿಂಗ್ ಇದು, ಆಯಿತಾ. ನಿಮ್ಗೆ ಯಾವಾಗಿಂದ ಸಿಗುತ್ತೆ ಆವಾಗಿಂದ ಅಪ್ಲಿಕಬಲ್ ಆಗುತ್ತೆ.
ಜೊತೆಗೆ ಇದು ಸಾಮೂಹಿಕ ರೀಡಿಂಗ್, ಸೊ ಎಲ್ರಿಗೂ ಅಪ್ಲಿಕಬಲ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನಿಮಗೆ ಸಿಕ್ಕಿದೆ ಅಂದರೆ ಏನೋ ಒಂದು ಎಲ್ಲೋ ಒಂದು ಪಾಯಿಂಟ್ ಇರುತ್ತೆ, ನಿಮಗೆ ಅನ್ವಯಿಸುತ್ತೆ. ಅಥವಾ ನಿಮಗೆ ಸುದ್ದಿ ಕೇಳಿರ್ತೀರ, ಅಥವಾ ಬೇರೆಯವ್ರದ್ದು ಅಂತಂದರೆ ಏನೋ ಒಬ್ರದ್ದು ಸುದ್ದಿ ಕೇಳಿರ್ತೀರ. ಸೊ ಅದರದ್ದು ಪಾಯಿಂಟ್ ಇಲ್ಲಿ ಬರ್ಬೋದು, ಆಯಿತಾ. ಆ ವಿಷಯ ಈ ರೀಡಿಂಗಲ್ಲೂ ಬರ್ಬೋದು, ಆ ಥರನೂ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಇವತ್ತು ಏನಿದು, ಯಾರ ಎನರ್ಜಿ ಬಾಬಾ ನೋಡೋಣ. ಜನರಲ್ ರೀಡಿಂಗ್ ಆಗುತ್ತೆ. ಸೊ ಯಾರ ಎನರ್ಜಿ ಪಿಕ್ ಆಗುತ್ತೆ ನೋಡೋಣ. ಏನು ಯೋಚನೆ ಮಾಡಬೇಡಿ, ನಮ್ಮದು ಹೇಟರ್ಸ್ಗೇನು ಶಿಕ್ಷೆ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಇದು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ದು. ಸೊ ಅದೇ ಹೇಳಿದ್ನಲ್ಲ, ಹೀಲಿಂಗಲ್ಲಿ ಸ್ವಲ್ಪ ಎನರ್ಜಿ ಆಯಿತು ಅಂತಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಕಷ್ಟ ಆಗಿಬಿಡತ್ತೆ ಮಾಡೋದಕ್ಕೆ ರೀಡಿಂಗ್ ಎಲ್ಲ. ಸೊ ಓಕೆ, ನೋಡೋಣ. ಎಸ್ ಬಾಬಾ, ಪ್ಲೀಸ್ ಕಮ್ ಆ್ಯಂಡ್ ಹೆಲ್ಪ್. ಎಸ್ ಬಾಬಾ, ಏನು ಗೈಡೆನ್ಸ್, ಏನು ಸಂದೇಶ, ಏನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ, ಅಥವಾ ಏನು ನಡೀತಾ ಇದೆ ಏನು ಅಂತ ನೋಡೋಣ ಫಸ್ಟು. ಎಸ್ ಬಾಬಾ, ಯಾರ ಎನರ್ಜಿ ಪಿಕ್ ಆಗ್ತಾ ಇದೆ ನೋಡೋಣ. ಗರ್ಲ್ ಫೈಟ್ ಅಂತ ಬರ್ತಾ ಇದೆ. ಆರ್ಗ್ಯುಮೆಂಟ್ಸ್, ಫಿಸಿಕಲ್ ಫೈಟ್, ಅಟ್ ವಾರ್, ಕಾಂಪಿಟಿಂಗ್. ಯಾರೋ ನಿಮ್ಮ ಜೊತೆ ಭಯಂಕರ ಕಾಂಪಿಟಿಷನಲ್ಲಿ ಇಳಿದ್ಬಿಟ್ಟಿದ್ದಾರಪ್ಪ, ಆಯಿತಾ. ಕಾಣುತ್ತಲ್ವಾ ನೋಡಿ, ನಿಮ್ಮ ಜೊತೆ ಯಾರೋ ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ, ಆರ್ಗ್ಯೂ ಮಾಡ್ತಾ ಇರ್ತಾರೆ. ಫಿಸಿಕಲ್ ಫೈಟ್ ಕೂಡ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಆಲ್ವೇಸ್ ಅಟ್ ವಾರ್ ಅಂತ, ಯಾವಾಗ ನೋಡು ಜಗಳ ಮಾಡೋ ಮೂಡಲ್ಲೇ ಇರ್ತಾರೆ, ನಿಮ್ಮ ಜೊತೆ ಸಿಕ್ಕಾಪಟ್ಟೆ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಬಾಬಾ, ವಾಟ್ ಎಲ್ಸ್? 6 months ಫ್ರಮ್ ನಾವ್ ಅಂತಿದ್ದಾರೆ. ಇದೇನು ಗೊತ್ತಿಲ್ಲ. ಸೊ 6 ತಿಂಗಳ ಒಳಗೆ ಇವತ್ತಿಂದ ನಿಮ್ಗೆ, ಅಂದರೆ ನಿಮ್ಗೆ ಯಾವಾಗ ಸಿಗುತ್ತೆ ಈ ವಿಡಿಯೋ, ಅವತ್ತಿಂದ 6 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಸೊ 6 ತಿಂಗಳು, 6 months ಫ್ರಮ್ ನೌ. ವಾಟ್ ಈಸ್ ದಿಸ್ ಬಾಬಾ? ಓಕೆ, ಏನು ಹೇಳ್ತಾ ಇದ್ದಾರೆ ಗೊತ್ತಾ, 6 ತಿಂಗಳಿಂದ ಯಾರೋ ನಿಮ್ಮ ಮೇಲೆ ಕಾಂಪೀಟ್ ಮಾಡ್ತಾಯಿದ್ರು, ನಿಮಗೆ ಗೊತ್ತಿರಲಿಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಕೆಲಸ ನಿಮಗೆ ಗೊತ್ತು. ಸೊ ನಿಮ್ಮ ಮೇಲೆ ಒಂದು ಜಿದ್ದು ಥರ, ಮತ್ತು ಒಂದು ಕಾಂಪೀಟ್ ಮಾಡಬೇಕು ಅಂತ ನಿಮ್ಮ ಮೇಲೇ, ನೀವೇ ಒಂದು ಕಾಂಪಿಟೇಟ್ರ್ ಅಂತ ಅನ್ನೋ ಥರ ಅವರು, ಇವ್ರು ಯಾರೋ ಗೊತ್ತಿಲ್ಲ ನನಗೆ, ಈ ಮೇಡಮ್ಮು ಅಂದ್ಕೊಂಬಿಟ್ಟಿದ್ದಾರಂತೆ ನಿಮ್ಮನ್ನು. ಅಂದರೆ ನಿಮ್ಮನ್ನು ಹೆಂಗೋ ಮಾಡಿ ಸೋಲಿಸ್ತೀನಿ ಅನ್ನೋ ಥರ. ಸೊ ಫ್ರಮ್ 6 months ಫ್ರಮ್ ನೌ ಅಂತ ಹೇಳ್ತಾ ಇದ್ದಾರೆ. ನೋಡೋಣ 6 months ಏನು ಫರ್ದರ್ ಬರುತ್ತೆ. ಕ್ವೀನ್ ರೈಸಿಂಗ್ ನೋಡಿ, ಸ್ಟೆಪ್ಪಿಂಗ್ ಇನ್ ಟು ಪವರ್, ಪ್ರೇಸ್ಡ್, ಕಮಿಂಗ್ ಅಪ್, ಸ್ಪಾಟ್ಲೈಟ್ ಅಂತೆ. ವಾವ್, ದಿಸ್ ಇಸ್ ಆಸಮ್. ಇದು ಹೆಂಗಿದೆ ಗೊತ್ತಾ, ಇದು ಸ್ಟಾರ್ ಕಾರ್ಡ್ ಥರ ನೋಡಿ ಹೆಂಗಿದೆ ಅಂತ. ಎಂಪ್ರೆಸ್ ಕಾರ್ಡ್ ಇದ್ದಂಗಿದೆ ಇದು. ರಾಣಿಗೆಲ್ಲ ರಾಣಿ ಈ ಥರ ಇದೆ ಇದು. ಸೊ ಅಂದರೆ ನಾನು ಹೇಳೋ ಥರ ಇದು ಬರೀ ಇದನ್ನು ಇನ್ನು ಇಲ್ಲಿ ಜಸ್ಟ್ ಕಾರ್ಡ್ ಬಂದಿರೋದನ್ನು ಮೇಡಮ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಸರ್ ಇರ್ಬೋದು, ಮೇಡಮ್ ಇರ್ಬೋದು. ಸೊ ನಿಮ್ಮ ಸಿಚುಯೇಷನ್, ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು, ಓಕೆನಾ. ಸೊ ಇಲ್ಲಿ ಏನಂತಂದರೆ ಇದು 6 monthsಯಿಂದ ಓಕೆ. ಸೊ ತುಂಬ ಸಿವಿಯರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಗ್ರೋತ್ ಏನಿತ್ತು, ತುಂಬ ಗ್ರೋತ್ ಕಂಟ್ರೋಲ್ ಆಗಿತ್ತು, ಅಂದರೆ ಗ್ರೋತ್ ಆಗ್ತಾ ಇರಲಿಲ್ಲ. ಇಲ್ಲಿ ನೋಡಿ 6 months ಅಂತಿದೆ, ಇದು ಪ್ರೆಗ್ನೆಂಟ್ ಕಾರ್ಡ್ ಇದೆ, ಆಯಿತಾ. ಬಟ್ ನೀವೇನೋ ಒಂದು ಅಚೀವ್ ಮಾಡಬೇಕಾಗಿತ್ತು, ಏನೋ ಒಂದು ಗ್ರೋತ್ ಆಗಬೇಕಿತ್ತು ನಿಮ್ಮ ಲೈಫಲ್ಲಿ. ನೀವೇನು ಕೆಲಸ ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ಅಂದರೆ ನೀವು ಮುಂದುವರಿಬೇಕಿತ್ತು. ಆದರೆ ಅದು ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಒಂದು ಕಾಂಪಿಟೀಷನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಸೈಲೆಂಟಾಗಿ ಕಾಂಪೀಟ್ ಮಾಡ್ತಾ ಇದ್ರಾ, ಅಥವಾ ನಿಮ್ಗೆ ಆ್ಯಕ್ಚುಲಾಗಿ ಗೊತ್ತಾ, ಯಾರಾದರೂ ನಿಮಗೆ ಏನಾದ್ರು ಅನ್ನೋದು ಮಾಡೋದು ಆ ಥರ ಮಾಡ್ತಾಯಿದ್ರಾ, ಅಥವಾ ಸಡನ್ನಾಗಿ ಬಂದು ಜಗಳ ಮಾಡೋ ಥರ ಮಾಡೋದು, ಅಥವಾ ಆ ಥರ ಏನೋ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ನಡೀತಾ ಇತ್ತು 6 monthsಯಿಂದ, ನಿಮಗೆ ಗೊತ್ತಿಲ್ಲ ಅಂತಂದರೆ. ಆ್ಯಂಡ್ ಅವರು ಯಾವ ಥರ ಅಂತಂದರೆ, ನೀವೇನು ಯೂಸೇ ಇಲ್ಲ, ನೀವು ಯೂಸ್ಲೆಸ್ ಅನ್ನೋ ಥರ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಆ ಥರ ಅವರು ಕಾಂಪೀಟ್ ಮಾಡಿದ್ದಾರೆ ನಿಮ್ಮ ಜೊತೆಗೆ ಅಂತ. ನಿಮ್ಮನ್ನು
ಟಚ್ ಮಾಡೋಕ್ಕೂ ಆಗೋದಿಲ್ಲ. ಯಾಕೆ ಅಂತಂದರೆ ನೋಡಿ, ನೀವು ಯಾವ ಥರ ಸ್ಟೆಪ್ ಆಗ್ತಾ ಇದೆಯಾ, ಸ್ಟೆಪ್ಪಿಂಗ್ ಇಂಟು ಪವರ್ ಅಂತಿದ್ದಾರೆ. ಫುಲ್ ಪವರ್ಫುಲ್ ಆಗಿಬಿಟ್ಟಿದ್ದೀರಾ ನೀವು ಇವಾಗ, ಆಯಿತಾ. ನೋಡಿ ಯಾವ ಥರ ಇದೆ, ವಾವ್. ಇವರು ನೋಡಿ ಒಂದು ವಾಂಡ್ ಇಟ್ಕೊಂಡಿದ್ದಾರೆ. ಸೊ ಕ್ವೀನ್ ರೈಸಿಂಗ್ ಅಂತ ಇದೆ ನೋಡಿ, ಆಯಿತಾ. ಸೊ ಅವ್ರು ಏನೇ ತಡೆದ್ರು, ಆಯಿತಾ, ಏನು ಮಾಡಿದ್ರು ಎಲ್ಲ ಕಾಂಪೀಟ್ ಮಾಡಿ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿರ್ಬೋದು, ಏನೆಲ್ಲ ತೊಂದರೆ ಮಾಡಿದ್ದಾರೆ. ಇದು ಈ ಪರಿಸ್ಥಿತಿ ಎಲ್ಲರೂ ಇರ್ಬೋದು ನಾನು ಹೇಳೋ ಥರ. ಸೊ ಇದು ಜಸ್ಟ್ ಪಿಕ್ ಆಗಿದೆ ಈ ಥರ. ಅಂದರೆ ಒಂದು 6 ತಿಂಗಳಿಂದ ಹಾಂ ಹಾಂ ಇಲ್ಲ ಅಂತೆ. ಸೊ ನಿಮ್ಮ ಜೊತೆ ಇದು ಎಷ್ಟು ದಿವಸದಿಂದ ನಡೀತಿತ್ತು ನೋಡೋಣ, ಇಲ್ಲಿ ಟೈಮ್ ಒರೆಕಲ್ ನೋಡೋಣ, ಆಯಿತಾ. ಎಸ್ ಬಾಬಾ, ಟೈಮ್ ನೋಡ್ತೀನಿ. ಇದು ಟೈಮ್ ನೋಡು ಅಂತಿದ್ದಾರೆ, ನೋಡೋಣ ಏನಾದ್ರು ಹೇಳ್ತಾರ ಅಂತ. ಎಸ್ ಬಾಬಾ. ಸೊ ಇವ್ರು ಯಾರು ಕಾಂಪೀಟ್ ಮಾಡ್ತಾ ಇದ್ದಿದ್ದು, ಮತ್ತು ಕ್ವೀನ್ ರೈಸಿಂಗ್ ಅಂತಿದ್ದೀರಾ, 6 ಮಂತ್ಸ್ ಅಂತಿದ್ದೀರಾ, 6 ಮಂತ್ಸಲ್ಲಿ ಸ್ಪಾಟ್ಲೈಟಿಗೆ ಬಂದುಬಿಡ್ತಾರೆ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ಇದು ಯಾರಿದು ಅಂದರೆ ಎಷ್ಟು ಟೈಮಿಂದ, ಏನು ಟೈಮಿಂದ ಮಾಡ್ತಾ ಇದ್ದಾರೆ ಈ ಥರ ಇವರು ಅಂತ ಬಾಬಾ. ಎಸ್, ಆನ್ ಎನಿ ಫ್ರೈಡೇ ಅಂತಿದ್ದಾರೆ. ಸೊ ಏನೋ ಒಂದು ಫ್ರೈಡೇ, ನೀವು ಈಗ ಫ್ರೈಡೇ ಅಂತಂದರೆ ಲಕ್ಷ್ಮೀ ಪೂಜೆ ಆ ಥರ ಎಲ್ಲ ಜಾಸ್ತಿ ಮಾಡ್ತಾರಲ್ವಾ. ನಂಗೆ ಗೊತ್ತಿಲ್ಲ ಯಾಕೆ ಕೇಸರಿ ಅಂತ ಬರ್ತಾ ಇದೆ, ಜೊತೆಗೆ ಆಂಜನೇಯ ಸ್ವಾಮಿನೂ ಪೂಜೆ ಮಾಡ್ತೀರಾ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಮಾಡ್ತಾ ಇದ್ರಾ? ಎಸ್ ಬಾಬಾ. ಸೊ ಸ್ವಲ್ಪ ಜನದಲ್ಲಿ ಎನರ್ಜಿ ಬರ್ತಾ ಇರೋದು, ನೀವು ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾ ಇದ್ರಿ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಮಾತಾ ಲಕ್ಷ್ಮಿ, ಮಹಾಲಕ್ಷ್ಮಿ ಪೂಜೆನೂ ಮಾಡ್ತಾ ಇದ್ರಿ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಅಂದರೆ ಆ ಥರ ಪೂಜೆ ಮಾಡ್ತಾ ಇದ್ದಿದ್ದಾಗಲಿ, ಅಂದರೆ ನೀವು ಏನು ಮಾಡ್ತೀರಾ ಅಂದರೆ ಇದು ಸ್ಪಿರಿಚುವಲ್ ಇರ್ಬೋದು, ಇಲ್ಲಿ ತೋರಿಸ್ತಾ ಇರೋದು ಸ್ಪಿರಿಚುವಲ್ ಅಂತ. ಸೊ ಬಟ್ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು, ಆಯಿತಾ. ಸೊ ಅದ್ರ ಮೇಲೆ ಅವರು ಏನು ಕಾಂಪೀಟ್ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಈಗ ಸಪೋಸು ಸ್ಪಿರಿಚುವಲ್ ಪಾತ್ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ, ಹೇಳು ಅಂತ. ಸೊ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂದ್ಕೊಳ್ಳಿಪ್ಪ, ಓಕೆನಾ. ಸೊ ಅವಾಗ ಅವ್ರು ಯಾವ ಥರ ಅಂತಂದರೆ, ಇವ್ರೇನು ಪೂಜೆ ಮಾಡೋದು, ಇವ್ರಿಗೇನು ಗೊತ್ತು, ಏನು ಒಂದು ಶ್ಲೋಕ ಹೇಳಕ್ಕೆ ಬರೋಲ್ಲ, ಎಂಥದ್ದು ಬರೋದಿಲ್ಲ, ಅವ್ರೇನು ಪೂಜೆ ಮಾಡ್ತಾರೆ, ನನಗೆ ಗೊತ್ತು ನೋಡು, ನಾನು ಈ ಥರ ಮಾಡ್ತೀನಿ ಅಂತ ಏನೋ ಲೈಕ್ ಏನೋ ಹೇಳಕ್ಕೆ ಹೋಗೋದು, ಮಾಡೋದು ಲೈಕ್. ಅಂದರೆ ನಿಂಗೇನು ಗೊತ್ತಿಲ್ಲ, ನೀವು ಏನು ಅದು ಸುಮ್ಮನೆ ಇದು ಡೋಂಗು ಅನ್ನೋ ಥರ ನಿಮಗೆ, ಆಯಿತಾ, ಆ ಥರ ಅಂತ ಹೇಳಿ ಅವರೇನೋ ಕಾಂಪೀಟ್ ಮಾಡ್ತಿದ್ರು ಅಂತಿದ್ದಾರೆ. ಇದು ಯಾರು ಇರ್ಬೋದು. ಸೊ ಫ್ರೈಡೇ ಅಂದರು. ಸೊ ಅದಕ್ಕೆ ಸ್ಪಿರಿಚುವಲ್ ಹೇಳು ಅಂತಿದ್ದಾರೆ, ಓಕೆನಾ. ಸೊ ಅಂದರೆ ಎಕ್ಸಾಂಪಲ್ ಅಷ್ಟೇನೆ. ಈಗ ಸಪೋಸ್ ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಎಸ್ ಬಾಬಾ, ವಾಟ್ ಎಲ್ಸ್? ವಿತಿನ್ 1 ವೀಕ್ ಅಂತಿದ್ದಾರಪ್ಪ. ಸೊ ಇವ್ರು ಯಾರು ಏನು ಅಂತ 1 ವಾರದೊಳಗೆ ನಿನಗೆ ಕ್ಲಿಯರ್ ಆಗುತ್ತೆ ಅಂತಿದ್ದಾರೆ. ಸ್ವಲ್ಪ ಜನಕ್ಕೆ ಕ್ಲಿಯರ್ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ನಂಗಿಲ್ಲಿ ಹೇಳ್ತಾ ಇರೋದು ಇದು ಯಾರು ಅಂತ ನೀವು ತಿಳ್ಕೊಂಡಿದ್ದೀರಾ, ಆಗ್ಲೇನೆ ತಿಳ್ಕೊಂಡು ತುಂಬ ದುಃಖನೂ ಪಡ್ತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಈಗ ಗೊತ್ತಿರಲಿಲ್ಲ ನಿಮಗಿನ್ನೂ ಯಾರು ಈ ಥರ ನಿಮಗೆ ಕಾಂಪಿಟೇಟರ್ ಯಾರು ಅಂತ ಅಂದರೆ 1 ವಾರದೊಳಗೆ ನಿಮಗೆ ಗೊತ್ತಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ, ಯಾವ ಥರ ಆಗುತ್ತೆ ದೇವರಿಗೆ ಗೊತ್ತು. ಏನು ಚೇಂಜಸ್ ಬರುತ್ತೆ, ಹೇಗೆ ನಿಮ್ಮ ತನಕ ಬರುತ್ತೆ, ನಿಮ್ಮ ಕಿವಿ ತನಕ ಹೆಂಗೆ ಗೊತ್ತಾಗುತ್ತೆ ಅಂತ ಅನ್ನೋದು ನಿಮ್ಮ ದೇವ್ರಿಗೆ ಗೊತ್ತು, ಆಯಿತಾ. ಅಂತೂ 1 ವಾರ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇನ್ನು 1 ವಾರದೊಳಗೆ ಅವ್ರು ಯಾರು ಅಂತಲೂ ನಿಮಗೆ ಗೊತ್ತಾಗತ್ತೆ, ಜೊತೆಗೆ ನೀವೇನು ಅನ್ನೋದು ಗೊತ್ತಾಗತ್ತೆ ಅಂತಿದ್ದಾರೆ, ಆಯಿತಾ. ಅದೇನೋ ಗೊತ್ತಿಲ್ಲ, ನೀವೇನು ಅನ್ನೋದು ಗೊತ್ತಾಗತ್ತೆ. ಯಾಕೆಂದರೆ ಬರೀಬೇಕಲ್ಲ ಇಲ್ಲಿ, ಸ್ಟೆಪ್ಪಿಂಗ್ ಇಂಟು ಪವರ್. ವಾವ್, ಕಮಿಂಗ್ ಅಪ್ ಇಂಟು ಸ್ಪಾಟ್ಲೈಟಿಗೆ ಬರ್ತಾ ಇದ್ದೀರಪ್ಪ ಫುಲ್ಲು, ಆಯಿತಾ. ಸೊ ಅದೇ 1 ವಾರ ಟೈಮ್ ಹೇಳ್ತಾ ಇದ್ದಾರೆ. 1 ವಾರ ನೋಡು ಯಾವ ಥರ ಚೇಂಜಸ್ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇದೆರಡು ನಿಮ್ಮದೇ, ಇದೆರಡು ಕಾರ್ಡು ನಿಮ್ಮದೇನೆ. ಸೊ ಅದಕ್ಕೆ ಇದನ್ನು ಇಡು ಅಂತಿದ್ದಾರೆ. ಸೊ ಇದು 1 ವೀಕಲ್ಲಿ ಅಂತೂ ಚೇಂಜಸ್ ನಿಮಗೆ ಗೊತ್ತಾಗತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರು ಯಾರು, ಏನು ನಡೀತಾ ಇತ್ತು ಅನ್ನೋದು ಗೊತ್ತಾಗತ್ತೆ ಅಂತಿದ್ದಾರೆ, ಆಯಿತಾ. ಇದು ಏನು ಮಾಡ್ತಾ ಇದ್ದಾರೆ ನೋಡೋಣ, ಇನ್ನೇನಾದ್ರು ಹೇಳ್ತಾರಾ. ಎಸ್ ಬಾಬಾ, ಎನಿಥಿಂಗ್ ಎಲ್ಸ್ ಬಾಬಾ?
ಬಾಬಾ ಪ್ಲೀಸ್ ಗೈಡ್. ಇನ್ನೆಷ್ಟು ಕಾರ್ಡು? ಜಾಕ್ಪಾಟ್ ನೋಡಿ, ನಾ ಹೇಳಲಿಲ್ವಾ ಇನ್ನೊಂದು ವೀಕಲ್ಲಿ ನೀವು ಬರ್ತೀರಾ, ಏಕೆಂದರೆ ಸ್ಪಾಟ್ಲೈಟಿಗೆ ಬರಬೇಕಲ್ಲ. ಸೊ ನಿಮಗೇನೋ ಒಂದು ಜಾಕ್ಪಾಟ್ ಹೊಡೆಯುತ್ತೆ, ಲಾಟ್ರಿ ಹೊಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆನೂ ಅದೇ ಲಾಟ್ರಿ ವರ್ಡ್ ಬಂತು ನೋಡಿ, ಆಯಿತಾ? ಯಾವ ಥರ ಬರೋಕ್ಕೆ ಶುರು ಆಗಿಬಿಡುತ್ತೆ. ಜಾಕ್ಪಾಟ್ ಆಗುತ್ತೆ, ವಿನ್ನಿಂಗ್ ಮನಿ, ಗಾಟ್ ರಿಚ್, ಇನ್ಹೆರಿಟೆನ್ಸ್, ಅನ್ಎಕ್ಸ್ಪೆಕ್ಟೆಡ್ ಮನಿ, ಲಾಟ್ರಿ. ನಾ ಹೇಳ್ದೆ ಅಲ್ಲ ನೋಡಿ ಹೆಂಗೆ, ಅದೇ ಕಾರ್ಡ್ ಬರೋಕ್ಕೆ ಶುರು ಆಗಿಬಿಡುತ್ತೆ ನೋಡಿ. ಜಾಕ್ಪಾಟ್ ಹೊಡೆಯತ್ತೆ ಅಂತಿದ್ದಾರೆ, ಆಯಿತಾ? ಇದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಆಯಿತಾ? ಇನ್ನೊಂದು ವಾರದಲ್ಲಿ ನೋಡಿ, ಸುಳ್ಳಲ್ಲ, ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ ನನಗೆ. ಸೊ ಬಟ್ ಬ್ಯೂಟಿಫುಲ್ ಎನರ್ಜಿ ಬರ್ತಾಯಿದೆ. ಇದು ಸ್ವಲ್ಪ ತುಂಬ ನೆಗೆಟಿವಿಟಿ ಇತ್ತು, ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ? ನೋಡೋಣ ಇರಿ ಇನ್ನೇನೇನು ಬರುತ್ತೆ ಇದಕ್ಕೆ ಕಾರ್ಡು. ಇನ್ನೇನು ಬಾಬಾ ಹೇಳ್ತೀರಾ? ನಿಮ್ಮ ಜೊತೆ ಆರ್ಗ್ಯೂ ಮಾಡೋಕ್ಕೆ ಅಂತ ಅಂದರೆ ಹೆಂಗಾದರೂ ಮಾಡಿ ನಿಮ್ಮನ್ನು ಮಾತಿನ ಚಕಮಕಿಯಲ್ಲಿ ನಿಮ್ಮನ್ನು ಸೋಲಿಸಬೇಕು ಒಂಥರ, ಅಥವಾ ಫೈಟ್ ಮಾಡಿ ಸೋಲಿಸಬೇಕು. ಆಲ್ವೇಸ್ ಎಟ್ ವಾರ್, ಏನೋ ಒಂದು ಪ್ಲ್ಯಾನ್ ಮಾಡ್ತಾನೇ ಇದ್ದರು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಪೀಟ್ ಮಾಡೋಕ್ಕೆ ನಿಮ್ಮ ಜೊತೆಗೆ ನೀವೇನೂ ಇಲ್ಲ ಅನ್ನೋ ಥರ ತುಂಬ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ? ಓಕೆ, ಎಸ್ ಬಾಬಾ. ನೋಡಿ, ಸೇಮ್ ಶಿಟ್ ಡಿಫರೆಂಟ್ ಡೇ. ಸೊ ಯಾವ ಥರ ಮಾಡಿದಾರಂತ ಇವರು ಅಂತಂದರೆ, ಓಕೆ, ಒಂದು ಕಾರ್ಡ್ ತೆಗೆದುಬಿಡ್ತೀನಿ. ಓಕೆ, ವಾಂಟ್ಸ್ ಯು ಬ್ಯಾಕ್. ಇವಾಗ ಏನು ಅಂತಂದರೆ ಇಲ್ಲಿ ಹೇಳ್ತಾ ಇರೋದು ತುಂಬ ಅದೇ ಕತೆ ಹೇಳಿದಾರಂತೆ. ಅಂದರೆ ಹೊಸ ಥರ ಹೊಸ ಸ್ಟೋರಿ ನಿಮ್ಮ ಬಗ್ಗೆ ಕಟ್ಟೋದು, ಮಾತು ಕಟ್ಟಿ ಅಂದರೂ ನಿಮ್ಮ ಮೇಲೆ ಯಾವ ಥರ ಕಾಂಪೀಟ್ ಮಾಡಿದ್ದಾರೆ ಅಂದರೆ, ಮಾತಾಡಿದ್ದಾರೆ, ಆರ್ಗ್ಯುಮೆಂಟ್ ಅಂತ ಬಂತು ನೋಡು, ಆದರೆ ಮಾತಲ್ಲೇ ಹೇಳಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಜನಗಳ ಹತ್ರ ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ, ಮಾತಾಡಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ ಅದು ವರ್ತ್ ಅಲ್ಲ, ಏನೋ ಟೈಮ್ ಪಾಸ್ ಥರ ಏನೋ ಮಾಡ್ತಾ ಇರೋದು, ಅಂದರೆ ಅದು ಬೇಕಾರ್ ಮಾಡ್ತಿರೋದು ಅನ್ನೋ ಥರ ಏನೋ ಒಂದು ತುಂಬ ಗಾಸಿಪ್ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜನಗಳ ಹತ್ರ ಅದೇನೇ ಹೇಳ್ತಾ ಇರೋದಿಲ್ಲಿ, ಸೇಮ್ ಶಿಟ್ ಡಿಫ್ರೆಂಟ್ ಡೇ ಅಂತ ಬರ್ತಾ ಇದೆ ನೋಡಿ. ಎಲ್ಲ ಅದದೇ ಕತೆ, ಬೇರೆ 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 ದಿನ ಹೇಳಿದ್ದೆ ಅದೇ ಕತೆ, ಅದೇ ರಾಗ, ಅದೇ ಹಾಡು, ಆಯಿತಾ? ಅದೇ ಆ ಥರ ಸೇಮ್ ರಾಗ, ಬೇರೆಯವರು ಎಲ್ಲರ ಹತ್ರನೂ ಅದನ್ನೇ ಹೇಳ್ತಿದ್ರು. ಹೆಂಗೆ ನಿಮ್ಮನ್ನು ಸೋಲಿಸ್ಬೇಕು ಅಂತ ಮಾಡೋಕ್ಕೆ ನಿಮ್ಮನ್ನು ಆ ಥರ ಮಾಡಿದ್ರು. ಅಂದರೆ ಇವಾಗ ವಾಂಟ್ಸ್ ಯು ಬ್ಯಾಕ್ ಅಂತೆ, ನೀವು ವಾಪಸ್ ಬರಬೇಕು, ಇನ್ನೇನಕ್ಕೂ ಅಲ್ಲ. ಅವ್ರಿಗೆ ಗೊತ್ತು ನೀವು ಈ ಥರ ಒಂದು ಪೊಸಿಷನ್ಗೆ ಸ್ಟೆಪ್ ಅಪ್ ಆಗ್ತಾ ಇದ್ದೀರಾ ಅಂತ, ಅರ್ಥ ಆಯ್ತಾ? ಕ್ವೀನ್ ರೈಸ್ ಆಗ್ತಾ ಇದೆ ಇಲ್ಲಿ ನೋಡಿ. ನೀವು ಇಷ್ಟು ದಿವಸ ತೆರೆ ಮೆರೆಯಲ್ಲಿ ಇತ್ತು, ಆಯಿತಾ? ನಿಮ್ಮ ಅಭಿವೃದ್ಧಿ ಅನ್ನೋದೇನಿದೆ ಅದು ತೆರೆಮೆರೆಯಲ್ಲಿ ದೇವರು ಭಗವಂತ ಇಟ್ಟಿದ್ದು, ಆಯಿತಾ? ಸೊ ಇವಾಗ ಸ್ಪಾಟ್ಲೈಟಿಗೆ ಬರ್ತಾ ಇದ್ದೀರಾ, ಪವರ್ ಬರ್ತಾ ಇದೆ ನಿಮಗೆ, ಸ್ಪಾಟ್ಲೈಟಿಗೆ ಬರ್ತಾ ಇದ್ದೀರಾ. ಇದು ಸ್ಪಿರಿಚುವಲ್ ಲೈನಲ್ಲಿದೆ ಅಂತಂದರೆ, ಸ್ಪಿರಿಚುವಲ್ ಅದೇ ಕಾರ್ಡ್ ಅದಕ್ಕೆ ಬಿತ್ತು. ಸ್ಪಿರಿಚುವಲ್ಲು ಅಂತಲೇ ಅಲ್ಲ, ಬಟ್ ಇಲ್ಲಿ ಹೇಳಿದ್ದು ಆ ಥರ ಎಕ್ಸಾಂಪಲ್ ಥರ ಅಂತ ಹೇಳಿದ್ರು ಇವಾಗ. ಆ ಥರ ಅಂತಲೇ ಅಲ್ಲ ಅಂತ, ಓಕೆನಾ? ನೋಡಿ ಯಾವ ಥರ ಮಾತಾಡ್ತಿರ್ತಾರೆ ಅಂತ, ಆಯಿತಾ? ಸೊ ಅಂದರೆ ಅದು ಎಕ್ಸಾಂಪಲ್ ಹೇಳಿದ್ದವಾಗ ನಾನು. ಸೊ ಅಂದರೆ ಹೊರ್ಟೋಗ್ತೀರಲ್ಲ ನೀವು ಮುಂದುವರೆದು ಬಿಡ್ತೀರಾ ಅಂತಂದ್ಬಿಟ್ಟು ನಿಮ್ಮನ್ನು ಬರೆಸ್ಬೇಕು ವಾಪಸ್ ಅಂತ. ಅವ್ರಿಗೆ ಗೊತ್ತಾಗಿದೆ ನಿಮಗೇನೋ ಒಂದು ಜಾಕ್ಪಾಟ್ ಇದೆ ಇಲ್ಲಿ ಅಂತ, ಏನೋ ಒಂದು ಲಾಟ್ರಿ ಹೊಡಿತಾ ಇದೆ ನಿಮಗೆ ಅಂತ ಗೊತ್ತಾಗಿದೆ ಅವ್ರಿಗೆ, ಆಯಿತಾ? ಅದಕ್ಕೆ ನೀವು ವಾಪಸ್ ಹೋಗಬೇಕು ಇವಾಗ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್?
ನೋಡಿ ಡರ್ಟಿ ಆಫರ್. ಇಲ್ಲಿ ಹೇಳಿದೆ ಅಲ್ವಾ, ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ, ನೀವು ದೂರ ಹೋಗ್ಬಿಡ್ತೀರಾ ಆಯಿತಾ. ನಿಮ್ಮ ಬಗ್ಗೆ ಬೇಜಾನ್ ಮಾತಾಡಿದ್ದಾರೆ ಇವರು ಆಯಿತಾ. ಆರ್ಗ್ಯುಮೆಂಟ್ಸು ಜೊತೆಗೆ ಗಾಸಿಪ್ ಮಾಡಿದ್ದಾರೆ, ಜನಗಳ ಹತ್ರ ಹೇಳಿದ್ದಾರೆ. ಅದು ಸೇಮ್ ಇಲ್ಲಿ ಬಂತು ನೋಡು, ಸೇಮ್ ಶಿಟ್ ಡಿಫ್ರೆಂಟ್ ಡೇ. ಏನು ಹೇಳಿದ್ದೆ, ಜನ ಬೇರೆ ಬೇರೆ ಜನಗಳ ಹತ್ರ ಅದೇ ಕತೆ, ಅದೇ ರಾಗ ಅದೇ ಕತೆ ಹೇಳಿಬಿಟ್ಟು ಸೇಮ್ ಸ್ಟೋರಿ ನಿಮ್ಮ ಬಗ್ಗೆ ಹೇಳಿದ್ದಾರೆ ನೆಗೆಟಿವ್ ಆಗಿ. ಅದು ಏನೋ ಒಂದು ಡರ್ಟಿ ಆಫರ್, ಏನೋ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳಿದೆ ಅಲ್ವಾ. ನೋಡಿ ನೀವೇ ಯಾವ ಥರ ಬರುತ್ತೆ ಕಾರ್ಡು ಆಯಿತಾ. ಆ ಥರ ಒಂದು ನೆಗೆಟಿವಿಟಿ ಮಾಡಿ ಇಟ್ಟಿದ್ದಾರೆ ಆಯಿತಾ ನಿಮ್ಮ ಬಗ್ಗೆ. ಈ ಥರ ಏನು ಇದು ಒಂಥರ ಬರೀ ಬ್ಯಾಕ್ ಸ್ಟ್ಯಾಪ್ ಮಾತ್ರ ಅಲ್ಲ, ನಿಮ್ಮ ಹೆಸರು ನೇಮ್ ಸ್ಲ್ಯಾಂಡ್ರ್ ಕೂಡ ಮಾಡಿದ್ದಾರೆ ಆಯಿತಾ. ನಿಮ್ಮ ಹೆಸರನ್ನು ಕೂಡ ಕೆಡಿಸಿದ್ದಾರೆ. ಜನಗಳ ಹತ್ರ ಕೆಟ್ಟದಾಗೆಲ್ಲ ಸುಳ್ಳು ಹೇಳಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಎಲ್ಲ ಮಾಡಿದ್ದಾರೆ ಅಂತಲೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾರೆ. ಅಂದರೆ ಇಟ್ಸ್ ವೆರಿ ಕ್ರೈಮ್ ಆ್ಯಕ್ಚುಲಿ ಆಯಿತಾ. ಇಲ್ಲದೆ ಇರೋದನ್ನೆಲ್ಲ ಸುಳ್ಳು ಹೇಳಿ ಆ ಥರ ಮಾಡೋದು ಭಯಂಕರ ಕ್ರೈಮ್ ಇದು. ಆ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್? ಅನ್ಇಂಟ್ರೆಸ್ಟೆಡ್ ಇದು ನಿಮ್ಮದೇ ಎನರ್ಜಿ. ಈಗ ನೀವು ಕ್ಯಾರೆ ಅಂತಿಲ್ಲ ಅಂತಿದ್ದಾರೆ. ಮುಂಚೆ ಎಲ್ಲ ಯೋಚನೆ ಮಾಡ್ತಾಯಿದ್ರಿ ನೀವು, ಯಾರು ಏನಂತಾರಪ್ಪ, ಏನು ಮಾಡ್ತಾರಪ್ಪ ಅಂತ. ನೀವು ಇವಾಗ ಕ್ಯಾರೆ ಅಂತ ಹೇಳೋದಿಲ್ಲ. ಟೋಟಲಿ ಬಾದರೆ ಮಾಡಲ್ಲ, ಅನ್ಇಂಟ್ರೆಸ್ಟೆಡ್ ಅಂತಿದ್ದಾರೆ ನೋಡಿ ಇಲ್ಲಿ. ಯಾರು ಏನಾದರೂ ಹೇಳ್ಕೊಳ್ಳಿ, ನಾನು ಪಡಗಾಯ್ತು ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಏನಾದರೂ ಹೇಳ್ಕೊ, ಏನಾದ್ರು ಮಾಡ್ಕೊ ಆಯಿತಾ. ನಾನಾಯಿತು, ನನ್ನ ಕೆಲಸ ಆಯಿತು ಅಷ್ಟೇ, ಆ ಥರ. ಅದೇ ಯಾತಕ್ಕೆ ಅಂತಂದರೆ ಬರಬೇಕಲ್ಲ ಈಗ ಸ್ಪಾಟ್ಲೈಟ್ಗೆ ಮೇಡಮ್ಮು ಸರು ಗೊತ್ತಿಲ್ಲ ನನಗೆ ಆಯಿತಾ. ಸೊ ಏನೋ ಅಚೀವ್ ಮಾಡ್ತೀರಾ ಈಗ ಸದ್ಯದಲ್ಲೇ, ಜಾಕ್ಪಾಟ್ ಹೊಡಿಯುತ್ತೆ, ಏನೋ ಒಂದು ಓಕೆ ನೋಡಿ, ಏನೋ ಒಂದು ಅಚೀವ್ ಮಾಡ್ತೀರಾ ಆಯಿತಾ. ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಸೊ ಅದರಲ್ಲಿ ಒಂದು ಅಚೀವ್ಮೆಂಟ್ ಸಿಗುತ್ತೆ ನಿಮಗೆ, ಒಂದು ಬ್ಯಾಡ್ಜ್ ಸಿಗುತ್ತೆ, ಒಂದು ಸ್ಕಾಲರ್ಶಿಪ್ ಸಿಗುತ್ತೆ, ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಆ ಥರ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಒಂದು ಸ್ವಲ್ಪ ಜನದ್ದು. ಇನ್ನೊಂದು ಸ್ವಲ್ಪ ಜನದ್ದು ಆ್ಯಕ್ಚುಲಿ ಒಂದು ವೆಲ್ತ್ ಆ ಥರ ಸಿಗುತ್ತೆ, ಜಾಕ್ಪಾಟ್ ಹೊಡಿಯುತ್ತೆ ಅಂತಾರೆ ನೋಡಿ, ಲಾಟ್ರಿ ಹೊಡಿಯಿತು ಅಂತ, ಆ ಥರ ಆಗುತ್ತೆ. ಸೊ ಎಲ್ಲಿಂದನೋ ಅನ್ಎಕ್ಸ್ಪೆಕ್ಟೆಡಾಗಿ ನಿಮಗೇನೋ ಒಂದು ದುಡ್ಡು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ಹೆರಿಟೆನ್ಸು ಬರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಪೂರ್ವಜರ ಆಸ್ತಿ ಆಯಿತಾ, ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಅಂತಲೇ ಹೇಳ್ತೇವೆ. ಬರ್ಬೋದು ಅಲ್ಲ, ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಇನ್ಹೆರಿಟೆನ್ಸ್ ಅಂತಲೂ ಹೇಳಿದ್ದಾರೆ. ಸೊ ಸಡನ್ನಾಗಿ ನೀವು ರಿಚ್ ಆಗ್ತೀರಾ, ವಿಪರೀತ. ಬರೀ ಇದು ಅಂತಿಂಥದ್ದಲ್ಲ ಜಾಕ್ಪಾಟ್ ನನಗಿಲ್ಲಿ ಕಾಣಿಸ್ತಿರೋದು. ಇವರು ಆ್ಯಕ್ಚುಲ್ ಕ್ವೀನ್ ಥರ ಅಂತಂದರೆ 10 ಪೀಳಿಗೆ ಆರಾಮಾಗಿ ಕೂತ್ಕೊಂಡು ತಿನ್ನೋದು ಒಂದೇ ಅಲ್ಲ, ನೀವು ಅಷ್ಟೇ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತೀರಾ ಈಗ ನೆಕ್ಸ್ಟು ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಅಂತ ಕೇಳಬೇಡಿ, ಇನ್ನು ವಿತಿನ್ 1 ವೀಕ್ ನೀವೇ ನೋಡೋರಂಥ ಚೇಂಜಸ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದು ಯಾರ ಎನರ್ಜಿ ಪಿಕ್ ಆಗಿದೆಯಪ್ಪ ನಂಗೆ ಗೊತ್ತಿಲ್ಲ, ಸೂಪರ್ ಎನರ್ಜಿ ಬರ್ತಾ ಇದೆ ಇವಾಗ. ಸೊ ಇಷ್ಟು ದಿವಸ ನಿಮ್ಮನ್ನು ತಡೆಯೋಕ್ಕೆ ನಿಮ್ಮ ಗ್ರೋತ್ ಓಕೆನಾ. ಬೇಬಿ ಇದು ಪ್ರೆಗ್ನೆಂಟ್ ಇದೆಯಲ್ಲ ಲೇಡಿ, ಸೊ ಏನು ಗ್ರೋತ್ ಆಗಬೇಕಿತ್ತು ನಿಮ್ಮ ಲೈಫಲ್ಲಿ ಆಯಿತಾ, ಅದು ಮೆಟೀರಿಯಲ್ ಗ್ರೋತ್ ಆ್ಯಕ್ಚುಲಾಗಿ. ಅಂದರೆ ಕ್ವೀನ್ ಥರ ನೀವು ರಾರಾಜಿಸ್ಬೇಕಾಗಿತ್ತು, ಅದನ್ನು ತಡೆದಿದ್ರು, ಕೆಟ್ಟ ಆಫರ್ ಮಾಡಿ ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈ ಜನಗಳಿಗೇನಾದ್ರು ಬುದ್ಧಿನೇ ಇಲ್ವಾ ಅನ್ಸುತ್ತೆ ಒಂದೊಂದ್ಸಲ. ಅವ್ರಿಗೆ ಸಾಧಿಸೋಕ್ಕಾಗಲಿಲ್ಲ ಅಂದ ತಕ್ಷಣ ಈ ಥರ ಒಂದು ಅಪಪ್ರಚಾರ ಮಾಡಿದ್ದಾರೆ ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಮುಂದುವರಿಬಾರ್ದು ಅಂತ ನೋಡಿ, ಇದು ಕಾರ್ಡ್ಗೆ ಈ ಥರ ನೀವು ಮುಂದುವರಿಬಾರ್ದು ಇಲ್ಲಿಗೆ ಆಯಿತಾ. ನೆಕ್ಸ್ಟ್ ಫೇಸ್ ಬಂತು ಅಂದರೆ ನೀವು ಸ್ಪಾಟ್ಲೈಟಿಗೆ ಬಂದುಬಿಡ್ತೀರಾ. ಸೊ ಅದಕ್ಕೋಸ್ಕರ ಭಯಂಕರ ನೆಗೆಟಿವಿಟಿ ಮಾಡ್ತಿದ್ದಾರೆ. ಆದರೆ ನೀವು ತಲೆನೇ ಕೆಡಿಸ್ಕೋತಿಲ್ಲ ಅಂತಿದ್ದಾರೆ. ನಿಮಗೆ ಗೊತ್ತಾಗಿರಬಹುದು, ಅಥವಾ ನಿಮ್ಮ ಪಾಡಿಗೆ ನೀವು ನಿಮ್ಮ ಗ್ರೋತ್ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ಇದ್ದೀರಾ, ಅದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ ಅಂತಿದ್ದಾರೆ. ಸ್ಟಾಕರ್ ನೋಡಿ, ಸ್ಟಾಕಿಂಗ್, ವಾಚಿಂಗ್, ಅಬ್ಸೆಸ್ಡ್.
ನಾ ಹೇಳಿಲ್ವಾ ಇದೇನೋ ತುಂಬ ಕೆಟ್ಟ ಎನರ್ಜಿ ಬರ್ತಾ ಇದೆ ಆ್ಯಕ್ಚುಲಾಗಿ. ಈ ಕಡೆ ನೀವು ಇರಲೂಬಾರ್ದು, ಈ ಕಡೆ ಮುಂದುವರಿಬಾರ್ದು ಜೀವನದಲ್ಲಿ, ಅಥವಾ ಇದು ಸಿಗಲೂಬಾರ್ದು ನಿಮಗೆ. ಎಂಥ ಕೆಟ್ಟ ಬುದ್ಧಿ ನೋಡು. ಅವ್ರಿಗೆ ಸಾಧ್ಸೋಕ್ಕಾಗಲ್ಲ ಅಂತಂದರೆ ನೀವು ಸಾಧಿಸ್ಬೇಡ, ನೀನೇನು ಸಾಧಿಸೋದಲ್ಲಿ ಅನ್ನೋ ಥರ. ಅದಕ್ಕೋಸ್ಕರ ಅಂತಲೇ ಮಾತಾಡಿದ್ದಾರೆ ಬೇಜಾನು, ಬೇಕಾದಾಗ ಮಾತಾಡಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ಮ ಬಗ್ಗೆ ಬೇಕಾದಾಗ ಹೇಳಿದ್ದಾರೆ. ದಿನ ಅದೇ ರಾಗ ಅದೇ ಹಾಡು, ಆಯಿತಾ? ಹೇಳಿ ಊದಿದ್ದಾರೆ ಜೋತಾಗಿ, ಶಂಖ ಊದಿದೆ ಎಲ್ಲರ ಹತ್ರ. ಎಷ್ಟು ಕೆಟ್ಟ ನೆಗೆಟಿವಿಟಿ ಮಾಡಿದೆ. ಇದು ಆ್ಯಕ್ಚುಲ್ ನೆಗೆಟಿವಿಟಿ ಮಾಡಿರೋದು, ಆಯಿತಾ? ನಿಮ್ಮ ಗ್ರೋತ್ನ ಸ್ಟಾಪ್ ಮಾಡೋಕ್ಕೆ ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ? ಅದನ್ನು ಜೊತೆಗೆ ಸ್ಟಾಕರು ನೋಡ್ತಾ ಇರೋದು, ಒಂದೊಂದು ಪದೇ ಹುಡುಕ್ತಾ ಇರೋದು, ಚೆಕ್ ಮಾಡೋದು ನಿಮ್ಮ ಮೇಲೆ, ವಾಚ್ ಮಾಡೋದು. ನೀನೇನು ಗ್ರೋತ್ ಆಗ್ತಾ ಇದೆಯಾ? ನೀವು ಏನಿದೆ, ನೀವೇನು ಸಾಧಿಸ್ಬೇಕು ಅಂತಿದ್ದೀರಾ, ಎಷ್ಟು ಮುಂದುವರೆದಿದ್ದೀರಾ ಜೀವನದಲ್ಲಿ? ಇನ್ನೇನು ಹತ್ರ ಬಂತು ಅಂತ ಫುಲ್ ಸಂಕಟ. ಜೊತೆಗೆ ಅದಕ್ಕೇ ಇನ್ನೂ ಕೆಟ್ಟದಾಗಿ ಹರಡೋದು, ಜೊತೆಗೆ ನೆಗೆಟಿವಿಟಿನೂ ಮಾಡೋದು. ಎಸ್ ಬಾಬಾ, ವಾಟ್ ಎಲ್ಸ್? ಹ್ಯಾಪಿನೆಸ್ ಹೇಟರ್ ಅಂತಿದ್ದಾರೆ ನೋಡಿ. ಓಕೆ, ಇಲ್ಲೇನು ಗೊತ್ತಾ ಹೇಳ್ತಾ ಇದ್ದಾರೆ, ಒಂದು ನಿಮಿಷ. ಓಕೆ, ಇನ್ನೇನು ಹೇಳ್ತಿದ್ದಾರೆ ಗೊತ್ತಾ, ಇದ್ರ ಜೊತೆಗೆ ನಿಮ್ಮ ಕೆಲಸದ ಬಗ್ಗೆ ಏನು ಅಪಪ್ರಚಾರ ಮಾಡಿದ್ರು, ಆಯಿತಾ? ನಿಮ್ಮ ಕೆಲಸದ ಬಗ್ಗೆ ಏನು ಅಪಪ್ರಚಾರ ಮಾಡಿದ್ರು ಅದು ಸಾಲದು ಅಂತ ಒಂದು ಡರ್ಟಿ ಆಫರು ಮಾಡಿದ್ರು ಅಂತಿದ್ದಾರೆ. ಅಂದರೆ ಒಂದು ನೆಗೆಟಿವಿಟಿ ಮಾಡಿದ್ರು, ಆಯಿತಾ? ಇದೆಲ್ಲ ಬೇಕಾ ಜೀವನದಲ್ಲಿ ಇವ್ರಿಗೆ ಹೇಳಿ? ಅದು ಸಾಲದು ಅಂತ ಅದು ಆಫರ್ ಏನೂ ನಡೀಲಿಲ್ಲ, ಅರ್ಥ ಆಯ್ತಾ? ಫಸ್ಟು ಏನು ಮಾಡಿದ್ರು, ನಿಮ್ಮ ನೇಮ್ ಸ್ಲ್ಯಾಂಡರ್ ಮಾಡಿದ್ರು, ಎಲ್ಲರ ಮುಂದೆ ಕೆಟ್ಟದಾಗಿ ನಿಮ್ಮ ಬಗ್ಗೆ ಮಾತಾಡಿ, ನಿಮ್ಮ ಬೆನ್ನಿಂದೆ, ನಿಮ್ಮ ಮುಂದೆ ಮಾತಾಡಿಲ್ಲ ಏನೂ, ಆಯಿತಾ? ನಿಮ್ಮ ಮುಂದೆ ಏನೂ ಮಾತಾಡಿಲ್ಲ, ನಿಮ್ಮ ಬೆನ್ನಿಂದೆ ಮಾತಾಡಿದ್ದಾರೆ, ಆಯಿತಾ? ತೆರೆ ಮರೆ ಹಿಂದೆ ಮಾತಾಡಿದ್ದಾರೆ, ಎಲ್ಲ ಮಾಡಿದ್ರು, ಏನೂ ವರ್ಕ್ ಆಗಲಿಲ್ಲ. ನೆಕ್ಸ್ಟ್ ಏನು ಮಾಡಿದ್ರು, ನೀವು ಹಾಗೆ ಶೈನ್ ಆದ್ರಿ, ಆಯಿತಾ? ಅವ್ರು ಯಾರು ಏನೇ ನೆಗೆಟಿವಿಟಿ ಹರಡಿದ್ರು ಕೂಡ ಅದು ನಿಮಗೆ ಎಫೆಕ್ಟ್ ಹಾಕೋಕ್ಕೆ ಬಿಡಲಿಲ್ಲ. ಯಾತಕ್ಕೆ ಅಂತಂದರೆ ನೀವು ಅನ್ಇಂಟ್ರೆಸ್ಟೆಡ್ ಹೇಳ್ತಿದಾರಲ್ಲ, ಯಾರು ಏನು ಮಾತಾಡ್ಕೊತೀರಾ ಮಾತಾಡ್ಕೊಂಡು ಹೋಗ್ರಪ್ಪ ಅಂತ ನಿಮ್ಮ ಪಾಡಿಗೆ ನೀವಿದ್ರಿ. ಅದು ವರ್ಕ್ ಆಗಲಿಲ್ವಾ? ಇವ್ರು ಮೇಡಮ್ ನೋಡಿದ್ರು, ಇದು ವರ್ಕ್ ಆಗ್ತಿಲ್ವಲ್ಲ ಅಂತ, ಸರಿ ಇರು ಮಾಡ್ತೀನಿ ನಿನಗೆ, ನೀನು ಇದರಿಂದ ಆಚೆ ಬಾ ನೋಡೋಣ ಅಂತ ಒಂದು ನೆಗೆಟಿವಿಟಿ ಮಾಡಿದ್ರು. ಅದನ್ನೂ ಆಚೆ ಬಂದ್ರಿ. ಅದು ಅನ್ಇಂಟ್ರೆಸ್ಟೆಡ್. ನೋಡಿ ಹೆಂಗೆ ಬಂದಿದೆ ಕಾರ್ಡ್ಸು. ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೆ ನೋಡಿದ್ರು ಹೆಂಗೆ ನಿಮ್ಮನ್ನು ಎಳೆಯೋದು. ಇವ್ರು ಎಂಥ ಜನ ತೋರಿಸ್ತಿದ್ದಾರೆ ಹೇಳ, ನಾನು ಹೇಳ್ತಾ ಇದ್ದಾರೆ ಬಾಬಾ. ನೀವು ನಿಂತ್ರಿ ಅಂದರೆ ಕಾಲು ಹಿಡಿಯೋ ಜನ, ಬಗ್ಗದ್ರಿ ಅಂದರೆ ಜುಟ್ಟು ಹಿಡಿಯೋ ಜನ ಅಂತಿದ್ದಾರೆ. ಅಯ್ಯೋ, ಎಸ್, ನೀವೇನಾದರೂ ಇವಾಗ ಒಂದು ಶೈನ್ ಆದ್ರಿ ಅಂದ್ಕೊಳ್ಳಿ, ಕ್ವೀನ್ ಥರ ಆಗ್ಬಿಟ್ರಿ ನೆಕ್ಸ್ಟು ಅಂದ್ಕೊಳ್ಳಿ, ಆಯಿತಾ? ಬಂದು ಕಾಲು ಹಿಡಿತಾರೆ, ಅಂಥ ಎನರ್ಜಿ ಬರ್ತಾ ಇದೆ, ಆಯಿತಾ? ಅದೇನೇ ಸ್ಟಾಕ್ ಮಾಡ್ತಾ ಇರೋದು. ನೋಡಿದ್ದೆ ಮೆತ್ತಗೆ, ಏನು ಮಾಡ್ತಾ ಇದೆಯಾ, ಎಷ್ಟು ಮುಂದುವರೆದಿದೆಯಾ, ಏನಾಗ್ತಿದೆ ನಿನ್ನ ಜೀವನದಲ್ಲಿ, ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ, ಹೇಗಿದೆ ದುಡ್ಡು ಕಾಸು ವಿಚಾರ ಎಲ್ಲ ಹೇಗಿದೆ, ನೋಡಿದ್ದೆ, ಆಯಿತಾ? ಏನಿದು ಬಯೋಸ್ಕೋಪ ಹೇಳೋದು, ಅದನ್ನು ಹಿಡ್ಕೊಂಡು ನೋಡ್ತಾ ಇದ್ದಾರೆ ನೋಡಿ. ಚೆಕ್ ಮಾಡಿದ್ದೆ, ಆಯಿತಾ? ಓಕೆ, ಇವಾಗ ಅಷ್ಟೇ, ಅದು ಆಯಿತಾ? ಅದು ವರ್ಕ್ ಆಗಲಿಲ್ಲ. ಆ್ಯಕ್ಚುಲ್ ನೆಗೆಟಿವಿಟಿ ಮಾಡಿರೋದು ಇದು, ನಿಮಗೆ ವರ್ಕ್ ಆಗಿಲ್ಲ. ಯಾತಕ್ಕೆ ವರ್ಕ್ ಆಗಲಿಲ್ಲ ಅನ್ನೋದು ಅಫ್ಕೋರ್ಸ್ ವರ್ಕ್ ಆಗಲ್ಲ. ನೀವು ದೇವರ ಪ್ರೀತಿ ಮಗು ಆದರೆ ನಿಮಗೆ ಹೆಂಗೆ ವರ್ಕ್ ಆಗುತ್ತೆ? ಅಥವಾ ಸ್ವಲ್ಪ ಅಷ್ಟು ಎಫೆಕ್ಟ್ ಆಗಿರ್ಬೋದು. ಅದಕ್ಕೆ ಕರೆಕ್ಟು, ಎಫೆಕ್ಟ್ ಆಯಿತು ಅಂತಿದ್ದಾರೆ. ಯಾಕೆ ಅಂತಂದರೆ 6 ಮಂತ್ಸ್ ತನಕ ನಿನ್ನ ತಡೆದ್ರು. ಲೈಕ್ ಅಂದರೆ ಇಷ್ಟು ದಿವಸ, ಓಕೆ, ನಾಟ್ 6 ಮಂತ್ಸ್, ಇಷ್ಟು ದಿವಸ ತಡೆದ್ರು ನಿನಗೆ, ನಿನ್ನ ಗ್ರೋತ್ ಆಗಬಾರ್ದು ಅಂತಲೇ ಎಷ್ಟು ವರ್ಷನೋ ಪಾಪ, ನನಗೂ ಗೊತ್ತಿಲ್ಲ, ಆಯಿತಾ? ಅದು ಟೈಮ್ ಅದು ಹೇಳ್ತಾ ಇಲ್ಲ. ಸೊ ಈಗೇನು ಬಂದಿದೆ ಇದ್ರ ಪ್ರಕಾರ ನಿಮ್ಮನ್ನು ತಡೆದಿದ್ದಾರೆ, ಆಯಿತಾ? ನಿಮ್ಗೆ ಗ್ರೋತ್ ಆಗಬಾರ್ದು, ನೀವು ಒಂದು ಸ್ಪಾಟ್ಲೈಟಿಗೆ ಬರಬಾರ್ದು ಅಂತ ನಿಮ್ಮನ್ನು ತಡೆದ್ರು, ಅರ್ಥ ಆಯ್ತಾ? ಅದು ವರ್ಕ್ ಆಗಲಿಲ್ಲ.
ನೆಗೆಟಿವಿಟಿನೂ ಆಗಲಿಲ್ಲ ಆಯಿತಾ. ಒಂದಷ್ಟು ಲಾಸು ಆ ಥರ ಆಗಿರ್ಬೋದು. ಬಟ್ ಕೊನೆಗೆ ಏನು ಮಾಡಿದ್ದಾರೆ ಗೊತ್ತಾ, ಎಷ್ಟು ಕೆಟ್ಟ ಎನರ್ಜಿ ಬರ್ತಿದೆ ನನಗೆ ಅಂತಂದರೆ, ನನಗೆ ನಿಜವಾಗ್ಲೂ ಕೋಪ ಬರ್ತಾಯಿದೆ. ಯಾಕೆ ಈ ನಿಮ್ಮ ಸ್ಪೌಸ್ನು ಕೂಡ ಬಿಟ್ಟಿಲ್ಲ. ನಿಮ್ಮ ಖುಷಿನ ನಿಮ್ಮ ಖುಷಿನ ಹೇಟ್ ಮಾಡೋ ಜನ ಏನು ಮಾಡಿದ್ದಾರೆ, ನಿಮ್ಮ ಹೇಟರ್ಸು ಏನು ಮಾಡಿದ್ದಾರೆ ಗೊತ್ತಾ, ನಿಮ್ಮ ಸ್ಪೌಸ್ನ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ನ ಇರ್ಬೋದು, ಅವರನ್ನು ಶಾಮಿಲ್ ಮಾಡಿದ್ದಾರೆ ಇವರು. ಅಂದರೆ ಅವ್ರಿಗೇನೋ ಇಲ್ಲದ್ದೆಲ್ಲ ಹೇಳಿ, ಅದೇ ಇದು ಬಂತಲ್ಲ, ಸೇಮ್ ಶಿಟ್ ಡಿಫ್ರೆಂಟ್ ಡೇ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅಂದು ನೀವು ಏನೋ ಒಂದು ನೆಗೆಟಿವ್, ಏನೋ ಒಂದು ಸರಿಗಿಲ್ಲ ಆ ಥರ ಅಂತ ಹೇಳಿ ಆಯಿತಾ, ಆ ಥರ ಎಲ್ಲ ಹೇಳಿ ಈ ಥರ ಅವ್ರಿಗೂ ಶಾಮಿಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನೂ ಕೂಡ ಈ ಥರ ಒಂದು ನೆಗೆಟಿವಿಟಿಲಿ ಶಾಮಿಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓ ಗಾಡ್. ಸೊ ಇವಾಗ ಏನಾಯಿತು ಅಂತಂದರೆ, ಸ್ಟಾಕ್ ಮಾಡೋಕ್ಕೆ ಈಸಿ ಆಯ್ತಲ್ಲ ಅವ್ರಿಗೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ನೋಡಿ ಕಾರ್ಡ್ಸ್ ಯಾವ ಥರ ಹೇಳ್ತಾ ಇದ್ದಾರೆ ಬಾಬಾ ಇವಾಗ. ಅಂದರೆ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ, ಅವರು ಹೆಂಗೆ ಅವರು ಚೆಕ್ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಬೈನಾಕ್ಯುಲರ್ ಮನೇಲಿಯೇ ಇದೆ, ನಿಮ್ಮ ಮನೇಲೇ ಇದೆ ಅಂತಂದಾಗ ನಿಮ್ಮ ಸ್ಪೌಸ್ ನೋಡ್ತಾ ಇದ್ದಾರೆ, ಅವ್ರು ಹೋಗಿ ಹೇಳ್ತಿದ್ದಾರೆ ಅಂತಿದ್ದಾರೆ. ಸ್ಟಾಕರ್ ಇನ್ಯಾರು ಬೇರೆ ಹೊರಗಿನವರಲ್ಲ, ಸ್ವಂತ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್. ಇದು ಎಲ್ರಿಗೂ ಆಗೋದಿಲ್ಲಪ್ಪ, ನಾನು ಈಗಲೇ ಹೇಳ್ಬಿಡ್ತೀನಿ, ಆಮೇಲೆ ಫುಲ್ ಟೆನ್ಷನ್ ಆಗಿಬಿಡ್ಬೇಡಿ ಆಯಿತಾ, ಪ್ಲೀಸ್. ಆಮೇಲೆ ನೀವು ಬೇಜಾರು ಮಾಡ್ಕೊಂಡು ಟೆನ್ಷನ್ ಆಗಿಬಿಡಿ ದಯವಿಟ್ಟು. ಇದು ಯಾರ ಎನರ್ಜಿ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇದ್ದು ಈ ಥರ ಕಾರ್ಡ್ಸ್ ನೋಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಟು, ಅಥವಾ ಇದು ಅದಕ್ಕೆ ಶುರುಲೇ ಹೇಳಿದ್ರು ನೋಡಿ, ಇದು ನಿಮಗೆ ಒಂದು ವಿಷಯ ಗೊತ್ತಿರ್ಬೋದು, ಈ ಥರ ಏನು ನಡೀತಿದೆ ಅಂತೇನೋ ಹೇಳಿದೆ ಅಂತ ನಮ್ಗೆ ಬರ್ತಾಯಿದೆ. ಸೊ ಡೆಫಿನೆಟ್ಟಾಗಿ ನಿಮಗೆ ಒಂದು ನಿಮ್ಮ ಪರಿಚಯಸ್ಥರಲ್ಲಿ ಇದು ನಡೀತಿರೋ ಕತೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಟೋರಿ ನಿಮ್ಮದೇ ಅಂತಲೇ ಅಲ್ಲ, ಅಥವಾ ನಿಮ್ಮ ಪರಿಚಯದವರ ಲೈಫಲ್ಲಿ ನಡೀತಿರೋ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಅವ್ರೇನು ಮಾಡಿದ್ರಂತೆ ಕೊನೆಗೆ ನೆಕ್ಸ್ಟು, ಇದು ವರ್ಕ್ ಆಗಲಿಲ್ವಾ, ಆಯಿತು ಬಿಡು ಇದು ಅಂದ್ಬಿಟ್ಟು ನೆಕ್ಸ್ಟು ಹ್ಯಾಪಿನೆಸ್ ಹೇಟರ್ಸು. ನಿಮ್ಮ ಸ್ಪೌಸ್ ನೀವು ಯಾವ ಥರ ಇರ್ತಾಯಿದ್ರಿ ಅದನ್ನು ನೋಡಿ ಹೇಟ್ ಮಾಡೋರು, ಅಯ್ಯಪ್ಪ, ಅವರನ್ನೇ ತೊಗೊಂಡಿದ್ದಾರೆ ನೋಡಿ. ಸ್ಟಾಕರ್ ಥರ ಬೈನಾಕ್ಯುಲರ್ ಕೊಟ್ಬಿಟ್ಟು ನಿಮಗೆ ಮನೆಯಲ್ಲಿ ನೀವೇನು ಅಲ್ಲಿ ಇಲ್ಲಿ ಏನು ಇದೇ ಮಾಡೋದು ಬೇಡ. ಬೇರೆಯವ್ರು ಯಾರೋ ಬಂದರು, ಕಳ್ತನ ಆಯಿತು ಅಂತ ಆ ಥರ ಏನಿಲ್ಲ, ಮನೇಲೇ ಇದ್ದಾರೆ. ಇರೋರಲ್ಲಿ 3ರಲ್ಲಿ ಯಾರು ಕದ್ದೋರು ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ. ಅವರೇ ಕಳ್ಳರು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಇದು ನಿಮಗೆ ನಿಮ್ಮ ಲೈಫಲ್ಲೇ ನಡೀತಿದೆ ಅಂತಲ್ಲ, ಸೊ ಇದು ನಿಮ್ಮ ಸುತ್ತಮುತ್ತ ಯಾರದ್ದು ಒಂದು ಎನರ್ಜಿನೂ ಇರ್ಬೋದು. ಅರ್ಥ ಆಯ್ತಾ? ಸೊ ನಿಮ್ಮದೇ ಅಂತ ಅಂದ್ಕೊಂಡು ಫುಲ್ ಟೆನ್ಷನ್ ಆಗಿಬಿಟ್ಟು ಇದು ಮಾಡ್ಕೋಬೇಡಿ, ಓಕೆನಾ. ಅಂತೂ ಈ ಥರ ಇದೆ, ಈ ಥರ ಕಾರ್ಡ್ಸ್ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ಅದನ್ನು ಸ್ಟಾಕ್ ಮಾಡ್ತಿರೋದು ಯಾವ ಥರ ಅಂದರೆ, ನಿಮ್ಮ ಸ್ಪೌಸ್ನೇ ಯೂಸ್ ಮಾಡ್ತಿದ್ದಾರೆ, ಅವ್ರನ್ನೇ ಬೈನಾಕ್ಯುಲರ್ ಥರ ಇಟ್ಬಿಟ್ಟಿದ್ದಾರಂತೆ ಮನೆಯಲ್ಲಿ. ಸೊ ಏನು ನಡೀತಿದೆ ಎಲ್ಲ ಪರಿಸ್ಥಿತಿ ಡೇ ಟು ಡೇ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಅವ್ರಿಗೆ. ಸೇಮ್ ಶಿಟ್ ಡಿಫ್ರೆಂಟ್ ಡೇ. ಸೊ ಏನಂದರೆ ಅದದ್ದೇ ಸ್ಟೋರಿ ಫುಲ್ಲು ನಡೀತಾ ಇದೆ ಸುತ್ತ ಎಲ್ಲರ ಕಡೆಗೂ, ಅದನ್ನೇ ಹೇಳ್ತಾ ಇದ್ದಾರೆ ಅಂತ. ಅದು ಯಾರು ಇವರು ಹೇಳ್ತಾ ಇರೋದು, ಹೇಗೆ ಅಂದರೆ ಇವರಿಂದ. ಇವ್ರು ಯಾರು ಅಂದರೆ ನಿಮ್ಮ ಸ್ಪೌಸ್. ನೋಡಿ ಯಾವ ಥರ ಕಾರ್ಡ್ ಬಂದಿದೆ, ಅರ್ಥ ಆಯ್ತಾ? ಈ ಥರ ಇದೆ ನಿಮ್ಮ ಸ್ಪೌಸ್. ಅದನ್ನು ನಾನು ಹೇಳಿದ್ನಲ್ಲ, ಇದು ನಿಮ್ಮ ಸುತ್ತ ಪರಿಸ್ಥಿತಿ ಯಾರ್ದಾದ್ರೂ ಒಂದು ಲೈಫ್ ಸಿಚುಯೇಷನ್ ಇರ್ಬೋದು, ನಿಮ್ಮದೇ ಅಂತಲೂ ಅಲ್ಲ. ಅರ್ಥ ಆಯ್ತಾ? ಆಮೇಲೆ ನನಗೂ ಗೊತ್ತಿಲ್ಲ ಇದು ಯಾರದು ಅಂತ. ಅಂದರೆ ನಿಮಗೆ ಗೊತ್ತಿರುತ್ತೆ ಬಿಡಿ, ಗೊತ್ತಾಗಿರುತ್ತೆ. ಇಲ್ಲ ಇಂಥವ್ರ ಮನೆಯಲ್ಲಿ ಈ ಥರ ನಡೀತಿದೆ, ಅಥವಾ ಇಂಥವ್ರ ಲೈಫಲ್ಲಿ ಈ ಥರ ನಡೀತಿದೆ ಅಂತ 100% ನಿಮಗೆ ಗೊತ್ತಿರುತ್ತೆ. ಸುಳ್ಳಂತೂ ಅಲ್ಲ ಕಾರ್ಡ್ಸ್ಗಳು, ಆಯಿತಾ? ಅದಕ್ಕೆ ಹೇಳಿದ್ದು ನಿಮ್ಮ ಪರಿಸ್ಥಿತಿ, ನಿಮ್ಮ ಸುತ್ತ ನಿಮಗೆ ಗೊತ್ತಾಗ್ಬೋದು ಈ ಥರ ನಡೀತಿದೆ ಒಬ್ಬರು ಜೀವನದಲ್ಲಿ ಅಂತ ಹೇಳಿಸಿದ್ರು ಬಾಬಾ. ಎಸ್ ಬಾಬಾ, ವಾಟ್ ಎಲ್ಸ್? ಎನಿಥಿಂಗ್ ಎಲ್ಸ್ ಬಾಬಾ? ಎನಿಥಿಂಗ್ ಎಲ್ಸ್ ಫಾರ್ ಕ್ವೀನ್ ರೈಸಿಂಗ್? ಕ್ವೀನ್ ಬಾಬಾ, ಎನಿಥಿಂಗ್ ಎಲ್ಸ್? ಎನಿ ಅದರ್ ಮೆಸೇಜ್ ಫಾರ್ ಕ್ವೀನ್? ಎನಿ ಅದರ್ ಮೆಸೇಜ್ ಫಾರ್ ಕ್ವೀನ್? ಅವ್ರಿಗೆ ಗೊತ್ತಾ ಕ್ವೀನ್ಗೆ? ಹೇಳಿ ಬಾಬಾ.
ಟ್ರಾವೆಲ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಅಂದರೆ ನಿಮ್ಮ ಗ್ರೋತು 100 ಅಲ್ಲ 1000% ಜಾಕ್‌ಪಾಟ್ ಹೊಡಿತಾ ಇದೆ ನಿಮಗೆ. ಗ್ರೋತ್ ಆಗೋಗಿದೆ ಆಗ್ಲೇನೆ ಆಯಿತಾ? ಗ್ರೋತ್ ಆಗಿ ನೀವೊಂದು ಕ್ವೀನ್ ಪೊಸಿಷನಲ್ಲಿ ಬರ್ತಾ ಇದ್ದೀರಾ. ಬರೀ ಅಷ್ಟೇ ಅಲ್ಲ, ಸ್ಪಾಟ್‌ಲೈಟಿಗೆ ಬರ್ತಾ ಇದ್ದೀರಾ. ಅಷ್ಟೇ ಸಾಲದು ಅಂತಂದರೆ ಈ ಜಾಕ್‌ಪಾಟ್ ಹೊಡಿತಾ ಇದೆ ಆಯಿತಾ? ಎಂಥ ಜಾಕ್‌ಪಾಟ್ ಅಂದರೆ ಸೂಪರ್ ಜಾಕ್‌ಪಾಟು. ಅಷ್ಟೇ ಸಾಲದು ಅಂತ ಜೊತೆಗೆ ಟ್ರಾವೆಲ್ ಕೂಡ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಪ್ಪ. ಓಕೆನಾ? ಸೊ ಇದು ಆ್ಯಂಡ್ ಇದು ಯಾರ ಎನರ್ಜಿ ನಂಗದು ಗೊತ್ತಿಲ್ಲ. ಬ್ಯೂಟಿಫುಲ್ ಎನರ್ಜಿ ನೋಡಿ ಇವಾಗ ಮತ್ತೆ. ಇದು ನೀವೇನಂತಂದರೆ ಕೇರೇ ಮಾಡಿಲ್ಲ, ಜನಗಳ ಬಗ್ಗೆ ನೀವು ಕೇರೇ ಮಾಡಿಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಆ ಥರ ಮಾಡ್ಕೊಂಡು ಹೋಗಿದ್ರಿಂದನೇ ನಿಮಗೆ ಹೆಲ್ಪ್ ಆಗಿರೋದು ಅಂತಿದ್ದಾರೆ ಆಯಿತಾ? ನಿಮಗೆ ಈ ಥರ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಹೆಲ್ಪ್ ಆಯಿತು ಅಂತಿದ್ದಾರೆ. ಸದ್ಯದಲ್ಲೇ ಟ್ರಾವೆಲು ಇದೆ ಅಂತಿದ್ದಾರೆ. ಓಕೆನಾ? ಸೊ ನಿಮಗೆ ಗೊತ್ತಿರುತ್ತೆ, ಖಂಡಿತ ಗೊತ್ತಾಗಿರುತ್ತೆ. ಈಗ ನಿಮ್ಮ ಇವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಇವ್ರು ಯಾರಂತ ಗೊತ್ತಾಗ್ತಿಲ್ಲ. ಬಟ್ ಇದು ಮಾತ್ರ ಗ್ಯಾರಂಟಿ. ಇವ್ರು ಯಾರಾರು ಇರ್ಬೋದು, ಐದರ್ ಫ್ಯಾಮಿಲಿಯವ್ರು ಇರ್ಬೋದು, ಓಕೆನಾ? ಅಥವಾ ಫ್ರೆಂಡ್ ಇರ್ಬೋದು, ಫ್ಯಾಮಿಲಿ, ನೈಬರ್ಸ್, ಅಥವಾ ಯಾರಾದರೂ ಇರ್ಬೋದು ಇವರು ನಿಮ್ಮ ಫ್ಯಾಮಿಲಿ. ಬಟ್ ಸ್ಪೌಸ್ ಅಂತೂ ಅಲ್ಲ ಆಯಿತಾ? ಒಂದು ಕ್ಲಿಯರ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಅಲ್ಲ. ಇವ್ರು ಯಾರು ಈ ಥರ ಮಾಡ್ತಾ ಇದ್ದಾರೆ, ಕಾಂಪಿಟಿಷನಲ್ಲಿ ಯಾರು ನಿಂತಿದ್ದಾರೆ ನಿಮ್ಮ ಜೊತೆಗೆ, ಇವರು ಈ ಮಹಾ ಲೇಡಿ, ಮಹಾ ಲೇಡಿ ಇವರು ನಿಮ್ಮ ಸ್ಪೌಸ್ ಅಲ್ಲ. ಅರ್ಥ ಆಯ್ತಾ? ಇವರು ಬೇರೆ ಯಾರೋ ಫಸ್ಟು. ಇವರು ನಿಮ್ಮ ಸ್ಪೌಸ್ ಬಗ್ಗೆನೇ ಅಂತ ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿ, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿ, ಕೆಟ್ಟದಾಗಿ ನೇಮ್ ಸ್ಲ್ಯಾಂಡರ್ ಮಾಡಿ, ಏನೆಲ್ಲ ಏನು ಸಾಧ್ಯನೋ ಎಲ್ಲ ಥರ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದು ನಡೀಲಿಲ್ಲ ಅಂದಾಗ ಒಂದು ನೆಗೆಟಿವಿಟಿನೂ ಮಾಡಿಸಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದು ವರ್ಕ್ ಆಗ್ತಿಲ್ಲ ಅಂತಂದಾಗ ನಿಮ್ಮ ಸ್ಪೌಸ್ನ ನೀವು ಇದು ಬ್ಯೂಟಿಫುಲ್ ಎನರ್ಜಿ, ಇದೇ ನಿಮ್ಮದು ಎನರ್ಜಿ ಆಯಿತಾ? ಆದರೆ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಬಟ್ ನಿಮ್ಮ ಸ್ಪೌಸ್ನೇ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಫ್ಯಾಮಿಲಿಯವರು ಇರ್ಬೋದು, ಅಥವಾ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ನೈಬರ್ಸ್ ಇರ್ಬೋದು, ಯಾರಾದರೂ ಇರ್ಬೋದು ನನಗೆ, ಅಥವಾ ಆಫೀಸ್ ತೊಗೊಂಡ್ರೆ ಆಫೀಸಲ್ಲೂ ಇರ್ಬೋದು. ಸೊ ಯಾರಾದರೂ ಇರ್ಬೋದು, ಅವರು ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದಲ್ಲ, ಅಥವಾ ಫ್ಯಾಮಿಲಿಯವರು ಆಗಿರ್ಬೋದಲ್ಲ. ಸೊ ಆ ಥರ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಫಸ್ಟಿಂದನೂ ನಿಮ್ಮ ಮೇಲೆ ಹೇಟ್ರೆಡ್ನೆಸ್ ಇದೆ, ಜೆಲಸಿ, ಅಷ್ಟು ಹೊಟ್ಟೆ ಕಿಚ್ಚಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ. ಸೊ ಅದಕ್ಕೆ ನೀವು ಕೊನೆಗೆ ನಿಮ್ಮ ಸ್ಪೌಸ್ನೇ ಯೂಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಅಂತ ಸ್ಟಾಕ್ ಮಾಡೋಕ್ಕೆ. ಗೊತ್ತಾಗ್ತಿಲ್ವಲ್ಲ, ನೀವಂತೂ ಡೋಂಟ್ ಕೇರ್ ಮಾಸ್ಟರ್ ಆಗ್ಬಿಟ್ಟಿದ್ದೀರಾ, ಹೋಗಂತ. ಅವ್ರಿಗೆ ಗೊತ್ತಾಗಬೇಕಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲಿ ನಡೀತಿದೆ ನಿಮ್ಮ ಜೀವನ ನೋಡೋಕ್ಕೋಸ್ಕರ ಆಯಿತಾ? ಟೈಮು ಕಮ್ಮಿ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಇದೆಲ್ಲ ಅರ್ಥ ಆಯ್ತಾ? ವರ್ಸ್ಟ್ ಎನರ್ಜಿ ಇದು ಬರ್ತಾ ಇರೋದು. ಅಂದರೆ ಅವ್ರಿಗೆಲ್ಲ ತಿಳ್ಕೊಂಡಿದ್ದಾರಪ್ಪ. ಹೆಂಗೆ ತಿಳ್ಕೊಂಡಿದ್ದಾರೆ ಅದೆಲ್ಲ ಡೀಟೇಲ್ ಬೇಡ, ಬಟ್ ಎಲ್ಲ ಗೊತ್ತವ್ರಿಗೆ. ಈ ಥರ ನೀವೊಂದು ಕ್ವೀನ್ ಥರ ಒಂದು ಬೆಳೀತಾ ಇದ್ದೀರಾ, ಸದ್ಯದಲ್ಲೇ ಸ್ಪಾಟ್ಲೈಟಿಗೆ ಬರ್ತೀರಾ ಅಂತ ಗೊತ್ತಾಗ್ಬಿಟ್ಟು ಈ ನಿಮ್ಮ ಸ್ಪೌಸ್ನ ಯೂಸ್ ಮಾಡ್ಕೊಂಡಿದ್ದಾರೆ ಆಯಿತಾ? ಅವ್ರಿಗೆ ಫುಲ್ ಡೀಟೇಲ್ಸ್ ಹೇಳಿಲ್ಲ, ಸ್ಪೌಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ವೆರಿ ನೆಗೆಟಿವ್ ಆಯಿತಾ? ಇದು ನಾರ್ಸಿಸಿಸ್ಟಿಕ್ ಎನರ್ಜಿ ಬರ್ತಾ ಇದೆ ನನಗೆ ಆ್ಯಕ್ಚುಲಾಗಿ. ಆ ಥರ ಯೂಸ್ ಮಾಡಿದ್ದಾರೆ, ಆ ಥರ ಮಾರ್ಪಾಡು ಮಾಡಿದ್ದಾರೆ ನಿಮ್ಮ ಸ್ಪೌಸ್ನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ, ನೀವು ಕೂತ್ರೆ ನಿಂತ್ನೋಲ್ದಿರಿಂದ ಹಿಡಿದು ನೀವೇನು ಮಾಡ್ತಾಯಿದ್ದೀರಾ, ನೀವು ಹೇಗೆ ಏನೋ ಗೊತ್ತಿಲ್ಲ, A to Z ಅಂತ ಹೇಳ್ತಾ ಇದ್ದಾರಪ್ಪ ಆಯಿತಾ? A to Z ನಿಮ್ಮ ಬಗ್ಗೆ ನಿಮ್ಮ ಸ್ಪೌಸೇನೆ ಆಯಿತಾ? ಒಂದು ಒಳ್ಳೆ ಕ್ಯಾಮ್ರಾ, CCTV ಸರ್ವಿಲೆನ್ಸ್ ಕ್ಯಾಮ್ರಾ ಇಟ್ಕೊಂಡಂಗೆ ಇಟ್ಕೊಂಡು ಎಲ್ಲ ವಿಷಯ ಡೀಟೇಲ್ಸ್ ಅವ್ರಿಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರೇನು ಮಾಡ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ ನೋಡ್ಕೊಂಡು ತಡೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದಾಗುತ್ತೋ. ಸೊ ಫ್ರಮ್ ಡೇ 1 ಇವ್ರನ್ನ ಇಟ್ಕೊಂಡಿದ್ದಾರೆ ಜೊತೆಗೇನೆ ಅಂತಿದ್ದಾರೆ. ಈಗ ಇದೆಲ್ಲ ಫೇಲ್ ಆದಮೇಲೆ, ಇದೆಲ್ಲ ಆಗೋದ್ಮೇಲೆ, ಆಗದೇ ಇದ್ದಾಗ ನಿಮ್ಮ ಸ್ಪೌಸ್ನ ಅಂದರೆ ನಿಮ್ಮ ಪಾರ್ಟ್ನರ್ನ ತೊಗೊಂಡಿರೋದಲ್ಲ,
ಸೇರಿಸಿಕೊಂಡಿರೋದಲ್ವಂತೆ. ಫ್ರಾಮ್ ದ ಡೇ ಒನ್ ಫಸ್ಟ್ ಡೇಯಿಂದನೂ ಅವ್ರದ್ದು ಪ್ಲ್ಯಾನ್ ಏನು ಅಂದರೆ ನೀವೇನು ಮಾಡ್ತಿದ್ದೀರಾ ಅಂತ ನೋಡೋಕ್ಕೆ ನಿಮ್ಮ ಸ್ಪೌಸ್ನೇ ಚೂ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓ ದೇವಡ. ಎಸ್ ಬಾಬಾ, ಎನಿಥಿಂಗ್ ಎಲ್ಸ್ ಅಥವಾ ಕ್ಲೋಸ್ ಮಾಡ್ಬೋದಾ? ಇನ್ನೆಷ್ಟು ಕಾರ್ಡ್ ತೆಗಿಬೇಕು? ಇನ್ನೇನಾದ್ರು ಹೇಳ್ತೀರಾ ಬಾಬಾ? ಸ್ಪೌಸ್ ಬಗ್ಗೆ ಏನಾದ್ರು ಹೇಳ್ತೀರಾ? ನೋಡಿ ಬಿಂತು ಕಾರ್ಡ್. ಡಸ್ಟ್ ಇಟ್ ಆಫ್ ಅಂತಿದ್ದಾರೆ, ಬಿಟಾಕ್ ಅಂತಿದ್ದಾರೆ. ಗೊತ್ತಾಗುತ್ತೆ ನಿಮಗೆ ವಿಷಯ, ನೋಡ್ತಾ ಇರಬೇಕಂದ್ರೆ ಆಯಿತಾ. ಡೆಫಿನೆಟಾಗಿ ಗೊತ್ತಾಗುತ್ತೆ. ಬಂತು ಅದಾಗತ್ತೆ ಕಾರ್ಡು. ಅರ್ಥ ಆದಮೇಲೆ ಕೈ ಒರೆಸ್ಕೊಂಡು ಬಿಟ್ಟಾಕ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಡಸ್ಟ್ ಇಟ್ ಆಫ್. ಕಸನ ಅದೇನು ಹೇಳಿಲ್ವಾ, ತುಂಬ ನೆಗೆಟಿವ್ ಎನರ್ಜಿ ಬರೋಕ್ಕೆ ಶುರು ಆಗೋಯ್ತು ಮತ್ತೆ, ಆಯಿತಾ. ಅದು ಮಾತಾಡ್ತಾನೆ ಎನರ್ಜಿ ಫೀಲ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಕಾರ್ಡ್ಸ್ ಮಾತಾಡೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ಅವಾಗೇನಂದರೆ ಇದು ಡಸ್ಟ್ ಇಟ್ ಆಫ್ ಅಂತಿದ್ದಾರೆ. ಸುಮ್ಮನೆ ಕಸದ ಥರ ಒರೆಸಿ ಮುಗಿಸ್ಬಿಡು, ಇನ್ನೇನಕ್ಕೂ ತಲೆ ಕೆಡಿಸ್ಕೊಬೇಡ ಇವ್ರುಗಳ ಬಗ್ಗೆ ಅಂತಿದ್ದಾರೆ. ವಿಷಯ ನಿಮಗೆ ಗೊತ್ತಾಗುತ್ತೆ, ಖಂಡಿತ 100% ಗೊತ್ತಾಗುತ್ತೆ ಯಾರು ಏನು ಅಂತ ಎಲ್ಲ. ಅಥವಾ ಗೊತ್ತಾಗಿರ್ಬೋದು ಇಷ್ಟರಲ್ಲಿ. ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ನೀವು ಇನ್ನೇನು ಇದ್ರ ಬಗ್ಗೆ ಮಾತಾಡೋದಾಗಲಿ, ನಾನು ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ನನ್ನ ಬಗ್ಗೆ ಹಿಂಗೆ ಮಾತಾಡಿದ್ಯಾ ಅಂತ ಅದೇನು ಮಾಡಬೇಡ ಅಂತಿದ್ದಾರೆ. ಜೊತೆಗೆ ಅವ್ರು ಏನು ಮಾತಾಡಿದ್ದಾರೆ ಅದು ಅವ್ರಿಗೇ ಬಿಟ್ಬಿಡು ಅಂತಿದ್ದಾರೆ, ಆಯಿತಾ. ಏನೋ ಹೇಳ್ತಾರಲ್ಲ, ಮಾಡಿದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಅಂತ, ಆ ಥರ ತಂದ್ಕೊಬೇಡ ನೀನು ಅಂತಿದ್ದಾರೆ. ನೀನು ಏನಕ್ಕೂ ತಲೆ ಕೆಡಿಸ್ಕೊಬೇಡ. ಅವ್ರು ಏನೇ ಆಡಿದ್ದಾರೆ ಅದರ ಅವ್ರಿಗೆ ಬಿಟ್ಬಿಡು. ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಅಂದರೆ ಯಾರು ಏನು ಕೆಲಸ ಮಾಡಿರ್ತಾರೆ ಅದನ್ನು ಆಡ್ತಿರ್ತಾರಲ್ವ, ಅವ್ರ ಪಾಪ ಎಲ್ಲ ಅವ್ರಿಗೆ ಹೋಗ್ಬಿಡುತ್ತಂತೆ. ಸೊ ಆ ಥರ ಇವ್ರು ಏನೆಲ್ಲ ಕೆಟ್ಟದ್ದು ಮಾತಾಡಿದ್ದಾರೆ ಅದೆಲ್ಲ ಹಾಗೆ ವಾಪಸ್ ಹೋಗುತ್ತೆ. ನೀನು ಮತ್ತೆ ಮಾತಾಡಬೇಡ ಅಂತಿದ್ದಾರೆ ಅದ್ರ ಬಗ್ಗೆ. ಜಸ್ಟ್ ಒರೆಸ್ಬಿಟ್ಟು ಆರಾಮಾಗಿ ಕೈ ಒರೆಸ್ಕೊಂಡು ಸುಮ್ಮನಾಗ್ಬಿಡು, ಏನಾದ್ರು ಮಾಡ್ಕೊಂಡು ಹೋಗಿ ಅತ್ಲಾಗೆ ಅಂತ. ಆ್ಯಸ್ ಇಟ್ ಈಸ್ ಹಂಗೆ ಆಗಿದ್ದೀರಾ ಇವಾಗ. ಅನ್ಇಂಟ್ರೆಸ್ಟೆಡ್ ಬಂದಿದೆ, ಹಾಗೆ ಆಗಿದ್ದೀರಾ ಆಗ್ಲೇ. ಸೊ ಬಟ್ ಸ್ಟಿಲ್ ಹೇಳೋದಕ್ಕೆ ನೀವು ಮತ್ತೆ ಜಸ್ಟಿಫೈ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು, ಇದು ನಿಮ್ಮ ಪಾರ್ಟ್ನರ್ನ ಮತ್ತೆ ಕನ್ವಿನ್ಸ್ ಮಾಡೋಕ್ಕೂ ಹೋಗಬೇಡ ಅಂತಿದ್ದಾರೆ. ಏಕೆಂದರೆ ಅವ್ರು ಸೇರಿರೋದು ಅವ್ರ ಜೊತೆಗೆ, ಆಯಿತಾ. ನಿಮ್ಮ ಪಾರ್ಟ್ನರ್ ನೀವು ಏನೇ ಮಾಡೋ ಅವ್ರ ಜೊತೆಗೇ ಇರ್ತಾರೆ. ಅಂದರೆ ಅವ್ರು ಯಾರು ಇರ್ಬೋದು, ಆಯಿತಾ. ತುಂಬ ನೆಗೆಟಿವ್ ಫ್ಯಾಮಿಲಿಯವರು ಅಂತಲೇ ಬರ್ತಾ ಇದೆಯಪ್ಪ ನನಗೆ, ಆಯಿತಾ. ಸೊ ನೀವು ತುಂಬ ನೆಗೆಟಿವ್ ಬರ್ತಾ ಇದೆ, ಅವ್ರ ಬಗ್ಗೆ ನೀವು ಜಸ್ಟ್ ಡಸ್ಟ್ ಆಫ್ ಮಾಡಿಬಿಡು ಅಂತಿದ್ದಾರೆ, ಓಕೆನಾ. ಇನ್ನೊಂದು ಟೈಮ್ ಕಾರ್ಡ್ ತೆಗಿ ಅಂತಿದ್ದಾರೆ. ಇರಿ ನೋಡೋಣ ಇನ್ನೇನು ಹೇಳ್ತಾರೆ ಅಂತ ಬಾಬಾ. ಓಕೆ, ಬಾಬಾ ಪ್ಲೀಸ್ ಗೈಡ್ ಮಾಡಿ. ಇವ್ರು ಯಾರು ಈ ಗರ್ಲ್ ಫ್ರೈಟ್, ಇವ್ರದ್ದು ಏನಿದೆ ನೆಕ್ಸ್ಟ್ ಅವ್ರದ್ದು ಏನಿದೆ? ಇದು ಲಾಸ್ಟ್ ಕಾರ್ಡಾ? ಓಕೆ. ಇನ್ನೊಂದು ಗೈಡೆನ್ಸ್ ಟೈಮ್ ಕಾರ್ಡು ಬಾಬಾ. ಇನ್ನೇನು ಹೇಳ್ತೀರಾ ಹೇಳ್ಬಿಡಿ, ಏನು ಹೇಳಬೇಕು ನಾನು ಹೇಳಿಸ್ಬಿಡಿ. ಎಸ್ ಬಾಬಾ. ಅಪ್ ಟು ನೆಕ್ಸ್ಟ್ ಜಾನ್ವರಿ ಅಂತಿದ್ದಾರೆ, ಕಾದು ನೋಡು ಅಂತಿದ್ದಾರೆ. ನೆಕ್ಸ್ಟ್ ಜಾನ್ವರಿ ಒಳಗೆ ನೋಡು ಏನಾಗಿರುತ್ತೆ ಅಂತಿದ್ದಾರೆ. ಈಗ ಜಸ್ಟ್ ಜಾನ್ವರಿ ಮುಗೀತು, ಆಯಿತಾ. ಫೆಬ್ರವರಿ 1. ಸೊ ನೆಕ್ಸ್ಟ್ ಜಾನ್ವರಿಗೆ ನೋಡು ಏನಾಗಿರುತ್ತೆ ಅವ್ರ ಪರಿಸ್ಥಿತಿ ಅಂತಿದ್ದಾರೆ, ಆಯಿತಾ. ಸೊ ನೀನೀಗೇನು ಮಾತಾಡೋಕ್ಕೆ ಹೋಗ್ಬೇಡ, ಜಸ್ಟ್ ಡಸ್ಟ್ ಇಟ್ ಆಫ್ ಅಂತಿದ್ದಾರೆ. ಅಂದರೆ ಕಸದ ಥರ ಧೂಳು ಒರೆಸೋ ಥರ ಅವ್ರ ಮಾತನ್ನ ಮನ್ಸಿಗೆ ಹಚ್ಕೋಬೇಡ. ಸುಮ್ಮನೆ ಮೇಲ್ಗಡೆ ಧೂಳು ಕೂತ್ರೆ ಒರೆಸ್ತೀವಲ್ಲ, ಈಗ ಅದು ನಿಮಗೆ ಹರ್ಟ್ ಆಗುತ್ತೆ, ಆಯಿತಾ. ಅವ್ರು ಮಾತಾಡಿರೋದು ಅಂದಿರೋದು ಎಲ್ಲ ನಿಮ್ಮ ಕಿವಿ ತನಕ ಬರುತ್ತೆ. ಆಮೇಲೆ ನಿಮ್ಮ ಸ್ಪೌಸ್ ಕೂಡ ಅವ್ರ ಜೊತೆಗೆ ಸೇರಿದ್ರು ಅಂತೆಲ್ಲ ಗೊತ್ತಾದಾಗ ಈ ಥರ ಸ್ಟಾಕ್ ಮಾಡ್ತಾಯಿದ್ರು. ಬೈನಾಕ್ಯುಲರ್ ಮನೇಲಿ ಇಟ್ಬಿಟ್ಟು ಬೈನಾಕ್ಯುಲರ್ ಥರ ಒಂದು, ಅಥವಾ ಸರ್ವೆಲೆನ್ಸ್ CCTV ಸರ್ವೆಲೆನ್ಸ್ ಥರ ಮನೇಲೇ ಕೂತ್ಕೊಂಡು ಚೆಕ್ ಮಾಡ್ತಾಯಿದ್ರ, ಅಥವಾ ನಿಮ್ಮ ವಿಷಯ ಎಲ್ಲ ಅವ್ರಿಗೆ ತಿಳಿಸ್ತಾ ಇದ್ರು ಅಂತಲೇ ಹೇಳ್ತಾ ಇದ್ದಾರಲ್ವ. ಸೊ ಆ ಥರ ಎಲ್ಲ ನಿಮಗೆ ಗೊತ್ತಾದಾಗ ಈ ಥರ ಎಲ್ಲ ಫುಲ್ ಒಂದು ಗ್ಯಾಂಗ್ ಥರ ಸೇರ್ಕೊಂಡು ನಿಮ್ಮನ್ನ ದೂರ ಮಾಡಿದ್ದಾರೆ ಅಂದಾಗ ನೀವು ಅವ್ರ ತಂಟೆಗೆ ಹೋಗಬೇಡ ಅಂತಿದ್ದಾರೆ. ಜೊತೆಗೆ ಡಸ್ಟ್ ಇಟ್ ಆಫ್ ಅಂತಿದ್ದಾರೆ. ಬಿಟ್ಬಿಡು, ಧೂಳು ಒರೆಸ್ದಂಗೆ ಒರೆಸ್ಬಿಡು ಅಂತಿದ್ದಾರೆ, ಆಯಿತಾ. ಮತ್ತು ನೀವೇನು ತಲೆ ಕೆಡಿಸ್ಕೊಬೇಡಿ. ನೀನು ನೋಡ್ತಾ ಇರೋ ನೆಕ್ಸ್ಟ್ ಜಾನ್ವರಿ ಒಳಗೆ ಅಪ್ ಟು ನೆಕ್ಸ್ಟ್ ಜಾನ್ವರಿ
ನೋಡ್ತಾ ಇರಿ ಏನು ನೀವು ಯಾವ ಥರ ಆಗಿರ್ತೀರಾ ಅವ್ರು ಯಾವ ಥರ ಆಗಿರ್ತಾರೆ. ಓಕೆನಾ? ಓಹೋ ದೇವ! ಅಷ್ಟೇ ಬಾಬಾ. ಓಕೆ, ದಿಸ್ ಇಸ್ ಇಟ್. ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಮತ್ತೆ ಸಿಗೋಣ ನಾಳೆ. ಆ್ಯಂಡ್ ಮತ್ತೆ ಫೆಬ್ರವರಿಲಿ ಯಾರದೆಲ್ಲ ಬರ್ತ್ಡೇ ಇದೆ, ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೈನ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.